श्री यतिराजाय विवेकानंद सूर्ये सच्चित सुखस्वरूपाय स्वामिने तापहारिणे ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈಗಾಗಲೇ 3 ದಿವಸದಿಂದ ನಮ್ಮ ರಾಮಾಯಣದ ಪ್ರವಚನವನ್ನು ಕೇಳ್ತಾ ಇದ್ದೇವೆ. ಇವತ್ತು ಉಪನ್ಯಾಸದ ಕಡೆಯ ದಿನ. ಈ ಲಲಿತಾ ಸಹಸ್ರನಾಮ ಹೇಳಬೇಕಾದ್ರೆ ಮೊದಲನೇ ಶ್ಲೋಕ ಲಲಿತಾ ಸಹಸ್ರನಾಮದ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿತಗ್ನಿಕುಂಡ ಸಂಭೂತ ದೇವಕಾರ್ಯ ಸಂಸ್ಥಿತ. ಮೊದಲನೇ ಶ್ಲೋಕ, ಮೊದಲನೇ ಪದ ಏನಾಗುತ್ತೆ? ಶ್ರೀಮಾತಾ. ಮಾತಾ ಅಂದರೆ ತಾಯಿ ಅಂತ. ಶ್ರೀಮಾತಾ ಅಂದರೆ ಏನು? ಅಲ್ಲಿ ಹಲವು ಅರ್ಥಗಳನ್ನು ಕೊಡ್ತಾರೆ ಭಾಸ್ಕರ್ ರಾಯರು. ಅದರಲ್ಲಿ ಒಂದು ಮುಖ್ಯವಾದ ಅರ್ಥ ಅಂದರೆ ನಮಗೆ ಒಂದು ರೀತಿಯಾಗಿ ಆಪ್ಯಾಯ ಮಾಡುವಂಥದ್ದು ಅಂತ ಹೇಳೋದಾದರೆ, ತಾಯಿ ಈಗ ನಮ್ಮ ಜನ್ಮವನ್ನು ಕೊಟ್ಟಂಥ ತಾಯಿಗೂ ಈ ಶ್ರೀಮಾತಾಗೂ ಏನು ವ್ಯತ್ಯಾಸ ಹೇಳೋದು? ಅದಕ್ಕೆ ಅಂದರೆ ವರ್ಣನೆ ಏನು ಮಾಡ್ತಾರೆ, ಯಾವ ತಾಯಿಯನ್ನು ತಿಳಿದ ಮೇಲೆ ಮತ್ತೆ ಜನ್ಮವೇ ಇಲ್ಲವೋ ಅವಳು ಶ್ರೀಮಾತ. ಅದಾಗೆ ನಾವು ಪ್ರತಿ ದಿವಸ ನಮ್ಮ ತಾಯಿನೆಲ್ಲ ನೆನ್ಪು ಮಾಡ್ಕೊಳ್ತಾರಲ್ಲ, ಅಂದರೆ ಸಭ್ಯ ವ್ಯಕ್ತಿಗಳು ಯಾವಾಗಲೂ ಅವ್ರ ತಾಯಿನ ಅವ್ರ ತಂದೆನ ಹೀಗೆ ಬೆಳೆಸಿದ್ರು, ಹಾಗೆ ನೋಡಿಕೊಂಡ್ರು, ಇಷ್ಟು ಕಷ್ಟಪಟ್ಟರು, ನಿಮಗೆ ಹೀಗೆಲ್ಲ ಆಯಿತು ಅಂತ ಹೇಳ್ತೇವೆ ತಾನೆ. ಅದೇ ಇಲ್ಲಿ ಶ್ರೀಮಾತಾ ಅಂತಂದರೆ ಇವಳನ್ನ ನೆನೆದ ಮೇಲೆ ಮತ್ತೆ ಜನ್ಮ ಇಲ್ಲ, ಅವಳು ಶ್ರೀಮಾತಾ. ಹಾಗೆಯೇ ಇಲ್ಲಿ ರಾಮ, ಅಲ್ಲಿ ಮಾತಾ ಅಂದರೆ ಶ್ರೀಮಾತಾ, ಇಲ್ಲಿ ರಾಮ ಅಂದರೆ ಧರ್ಮ. ಧರ್ಮ ಮತ್ತು ರಾಮ ನಾಮ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಅದನ್ನು ಅನ್ವಯವಾಗಿ ಇದೆಲ್ಲ ನಮಗೆ ಒಂದೊಂದು ಹೆಜ್ಜೆನಲ್ಲೂ ಶ್ರೀರಾಮಚಂದ್ರನ ಗುಣಗಳನ್ನು ಈ ರೀತಿಯಾಗಿ ನಮ್ಗೆ ವರ್ಣನೆ, ನಮ್ಮ ವಾಲ್ಮೀಕಿ ರಾಮಾಯಣ ಮುಖ್ಯವಾಗಿ ಎಲ್ಲ. ಅದಕ್ಕೆ ನೆನ್ನೆ ನಾವು ನೋಡಿದ್ವಲ್ಲ, ಯಾವುದನ್ನು ಯಾವ ರೀತಿ ಕೈಕೇಯಿ ಜೊತೆಗೆ ಅವನು ಮಾತನಾಡಿ ದಶರಥನ ವಿಚಾರವನ್ನು ಕೇಳಿ ಅವರಿಗೆಲ್ಲ ಸಮಾಧಾನವನ್ನು ಮಾಡಿ ಅಲ್ಲಿಂದ ಅವನು ಅರಮನೆಯಿಂದ ಹೊರಟು ಈಗ ಅವನು ತಾಯಿ ಕೌಸಲ್ಯ ಹತ್ರ ಬರಬೇಕಿತ್ತು. ಈ ಕೈಕೇಯಿ ಜೊತೆ ಮಾತಾಡ್ತಿದ್ದಾಗಲೇ, ಇದು ರಾಮನನ್ನು ಕರೆಸಿರೋದಿಲ್ಲ, ಅವಾಗಲೇ ದಶರಥನಿಗೆ ಈ ವಿಚಾರ ಗೊತ್ತಾಯ್ತಲ್ಲ, ಈಗ ಹೇಗೂ ನಾವು ರಾಮನ ಕಳಿಸ್ಬೇಕು, ಕಾಳೆ ಕಳಿಸ್ಬೇಕು ಅಂತ. ಅವಾಗ ದಶರಥನಿಗೆ ಅವನು ಹೇಳ್ದ, ನಾನು ಭೂಮಿ ಬೇಕಾದ್ರೆ ಸೂರ್ಯನಿಂದ ಇರ್ತದೆ, ಸಸ್ಯ ಬಿಟ್ಟು ನೀರು ಬಿಟ್ಟು ಸಸ್ಯ ಇರ್ಬೋದು ಇತ್ಯಾದಿ ಎಲ್ಲ ಹೇಳ್ತಲ್ಲ. ಆ ಸಂದರ್ಭದಲ್ಲಿ ಅವನು ದಶರಥ ರಾಜ ಇವನಿಗೆ ಹೇಳ್ತಾನೆ, ಕೈಕೇಯಿಗೆ ಹೇಳ್ತಾರೆ, ನೋಡು ನೀನು ಹೇಳಿದಂತೆ 2 ವಾರ ನಾನು ಕೊಟ್ಬಿಡ್ತೇನೆ, ರಾಮನ ಕಾಡಿಗೆ ಹೋಗ್ತೇನೆ, ಕಳಿಸ್ತೇನೆ, ನಾನು ಅವನ ಜೊತೆ ಕಾಡಿಗೆ ಹೋಗ್ತೇನೆ, ಅಯೋಧ್ಯ ನಗರದಲ್ಲಿ ನನಗಿರ್ಲಿಕ್ಕೆ ಆಗೋದಿಲ್ಲ, ರಾಮನಿಲ್ಲದೆ ಅಯೋಧ್ಯೆಯಲ್ಲಿ ನಾನಿರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಕೈಕೇಯಿ ಒಂದು ಮಾತು ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಅವಳು ಎಂಥ ಮಹಿಳೆ ಅಂತ ಪರಿಚಯ ಮಾಡಿಕೊಡ್ತಾ ಇರ್ತಾರೆ ನಮಗೆ ವಾಲ್ಮೀಕಿ ಮಹರ್ಷಿಗಳು. ಅವಳೇನು ಹೇಳ್ತಾಳೆ ಅಂತಂದರೆ, ಈ ಮದ್ಯಪಾನ ಮಾಡ್ತಾರಲ್ಲ, ಆಲ್ಕೋಹಾಲ್ ಕನ್ಸಂಪ್ಷನ್, ಅವ್ರು ಹೆಂಗಿರ್ತದೆ ನಮಗೇನು ಗೊತ್ತು. ಇಲ್ಲಿ ವಾಲ್ಮೀಕಿಗಳು ಹೇಳ್ತಾಳೆ, ಅವಳು ಕೈಕೇಯಿ ಹೇಳೋದು, ಅದನ್ನೇನಾದರೂ ಒಂದು ಲೋಟಕ್ಕೆ ಪೂರ್ತಿ ಹಾಕಿದರೆ ಅದು ಹಾಕೋತಿಗೆ ಪೂರ ನೊರೆ ಬರ್ತಂತೆ. ಅದರಿಂದ ಅದು ಮುಖ್ಯವಾದ ಅಂಶವನ್ನು ಕುಡಿದು ಲೋಟದಲ್ಲಿ ಬರೀ ನೊರೆ ಇಟ್ಟರೆ ಹೆಂಗೋ ಆ ರಾಜ್ಯ ನನಗೆ ಬೇಡ ಅಂತ, ನನ್ನ ಮಗನಿಗೆ ಬೇಡ. ಅಂದರೆ ಏನು, ಈಗ ನೀನು ಹೊರಟೆ, ರಾಮ ಹೊರಟೆ ಅಲ್ಲ, ಈಗ ನೀನು ಹೇಳ್ತಾ ನಾನು ಹೊರಟೆ ಅಂತ. ರಾಜ ಹೊರಟಿದ ತಕ್ಷಣ ಏನು ಮಾಡ್ತಾರೆ, ಪ್ರಜೆಗಳು ಹೊರಟೋಗ್ತಾರೆ, ಯಾರು ಇರ್ತಾರಲ್ಲ ಅಯೋಧ್ಯೆಯಲ್ಲಿ. ಅದಕ್ಕೆ ಮದ್ಯಪಾನ ಕುಡಿದ್ರೆ
ಕಂಟೆಂಟ್ ಎಲ್ಲ ನೀ ತಗೊಂಡು ಬರೀ ನೊರೆ ನನಗೆ ಕೊಟ್ಟಂಗೆ ಆಗ್ತದೆ, ಆ ರೀತಿ ರಾಜ್ಯ ಬೇಡ ಅಂತ ಕಾಣು. ಉದಾಹರಣೆ ನೋಡಿ ಹೆಂಗೆ ಹೇಳ್ತಾನೆ ಅಂದರೆ ಇದೆಲ್ಲ ಏನು ಸೂಕ್ಷ್ಮತೆ ಕಾಣುತ್ತೆ ಅಂತಂದರೆ, ಪೂರ್ಣವಾಗಿ ಹಾಗೆ ಮನುಷ್ಯ ಬುದ್ಧಿ ಹೇಗೆ ಆವೃತವಾಗ್ತದೆ. ಏನೋ ಒಂದು ಸಲ ಹಿಡ್ಕೊಂಡ್ಬಿಡೋದಕ್ಕೆ ಕನ್ನಡದಲ್ಲಿ ಒಂದು ಪದ ಹೋಗ್ತದೆ, ಪೀಡೆ ಹಿಡ್ಕೊಳ್ತು ಅಂತಾರಲ್ಲ, ಹಿಂಗೇನು ಪೀಡೆ ಹಿಡ್ದಿದ್ದು ಯಾರು ತುಂಬ ವಕ್ರವಾಗಿ ಮನೆಯಲ್ಲಿ ಮಾತಾಡಿ, ಮಕ್ಕಳು ವಿಚಿತ್ರವಾಗಿ ಮಾತಾಡಿ, ಏನೋ ಹಣಕಾಸಿಗೆ ಜಗಳ ಆಗ್ತಾ ಇದ್ರೆ ಮನೆಯಲ್ಲಿ, ಏನು ಪೀಡೆ ಹಿಡಿದಿದೆ ಅವ್ರಿಗೆ ಅಂತ ಕನ್ನಡದಲ್ಲಿ ಉಪಯೋಗಿಸ್ತಾರಲ್ಲ. ಅದರಿಂದ ಅವಳು ಈ ಉದಾಹರಣೆ ಕೊಡ್ತಾಳವಳು, ದಶರಥನಿಗೆ ಈ ಥರದ ಬೇಡ ನನಗೆ ರಾಜ್ಯ ಅಂತ. ಆಮೇಲೆ ಈ ಶ್ರೀರಾಮಚಂದ್ರನು ಇನ್ನೊಂದು 2-3 ಶ್ಲೋಕ ಬಿಟ್ಟಿದ್ದು, ಅದು ಹೇಳ್ಬಿಟ್ಟು ಆಮೇಲೆ ಇವತ್ತು ನಾನು ಕೌಸಲ್ಯಗೆ ಬರ್ತೇನೆ. ಕೌಸಲ್ಯ ವಿಚಾರ ತರಬೇಕಿತ್ತಾನೆ, ಸಮಯ ಆಯಿತು ನಿಲ್ಲಿಸಿದ್ದೆ. ರಾಮ ಏನು ಹೇಳ್ತಾನೆ ಇವಳಿಗೆ, ಕೈಕೇಯಿಗೆ ಇನ್ನೊಂದು ಮಾತು ಹೇಳ್ತಾನೆ, ಪ್ರಾಣಾನ್ನಪಿ ಪರಿತ್ಯಜ್ಯ ಸರ್ವಥಾ ಕೃತಮೇವ ತತ್ ನ ಯಥೋ ಧರ್ಮಚರಂ ಕಿಂಚಿದಸ್ತಿ ಮಹತ್ತರಂ ಯಥಾ ಪಿತರಿ ಶುಶ್ರೂಷ ತಸ್ಯ ವಾ ವಚನಕ್ರಿಯಾ. ಏನು ಹೇಳ್ತಾ ಅಂದರೆ, ಒಂದು ನೆನಪಿರಲಿ, ಕೈಕೇಯಿ ಪ್ರಾಣ ತ್ಯಾಗ ಮಾಡಿ ಆದರೂ ರಾಮಚಂದ್ರ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ, ನೆನ್ಪಿಟ್ಕೊ. ಆಮೇಲೆ ಧರ್ಮ ಆಚರಣೆಗಿಂತ ಮಹತ್ತರವಾದ ಜಗತ್ತಲ್ಲಿ ಯಾವುದೂ ಇಲ್ಲ. ನೀನೇನೋ ಭಾರತದ ಪಟ್ಟಾಭಿಷೇಕ ಮಾಡಬೇಕು ಅಂತ ಏನು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಲ್ಲ, ಅದು ವಿಶೇಷ ಅಲ್ಲ. ವಿಶೇಷವಾದ ಧರ್ಮವನ್ನು ಅನುಸರಿಸೋದು ಏನು, ತಂದೆಯನ್ನು ನೋಡಿಕೊಳ್ಳುವುದು, ತಂದೆಯ ಮಾತನ್ನು ಅನುಸರಿಸುವುದು ಧರ್ಮ. ಅಂದರೆ ಈ ರಾಮ ಅದರಲ್ಲಿರ್ತಾನೆ. ಯಥಾ ಪಿತರಿ ಶುಶ್ರೂಷ ತಸ್ಯವ ವಚನ ಕ್ರಿಯಾ. ತಂದೆಯ ಮಾತು, ತಂದೆಯನ್ನು ನೋಡಿಕೊಳ್ಳುವುದು. ಇದೊಂದು ನಿಮ್ಗೆ ಒಂದು ಮಾತು ಹೇಳ್ತೇನೆ ನೋಡಿ, ಇದನ್ನೆಲ್ಲ ಎಷ್ಟು ಅದ್ಭುತವಾಗಿ ಪರಿಶೀಲನೆ ಆಗಿದೆ. ಅದು ಏನಾಗಿದೆ, ಯು ಆರ್ ಫೈಂಡಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ನೌಡೇಸ್ ಫ್ಯಾಮಿಲೀಸ್ ಅಲ್ಲ, ಎವ್ರಿವೇರ್, ಎಸ್ಪೆಷಲಿ ಸಿಟಿ ಲೈಫಲ್ಲಿ ತುಂಬ. ವಿ ನೆವರ್ ಟಾಟ್ ರಾಮಾಯಣ ಅಲ್ಲ, ನಾವು ಮಕ್ಕಳಿಗೆ ರಾಮಾಯಣ ಈ ರೀತಿಯಾಗಿ ಸುಮ್ಮನೆ ರಾಮ ಕಾಡಿಗೆ ಹೋದ, 14 ವರ್ಷ ಇದ್ದ, ವಾಲಿನ ಕೊಂದ, ಯಾಕೆ ಕೊಂದ, ತಪ್ಪು ಮಾಡ್ದ, ಕಾಕಾಸನ್ನು ವಧೆ ಮಾಡಬಾರ್ದಾಗಿತ್ತು, ವಾಲಿನ ಕೊಲ್ಲಬಾರ್ದಾಗಿತ್ತು, ಹಿಂದಿನ ನಕಾರಾತ್ಮಕವೇ, ಹಿಂದಿನ ನೋಡೋದ್ಬಿಟ್ಟಂತೆ ಮುಂದೆ ಬಂದು ನೋಡಿರಲಿಲ್ಲ, ಸೀತೆನ ಅಗ್ನಿ ಪರೀಕ್ಷೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟ. ಆಮೇಲೆ ಕಾಡಿಗೆ ಕಳಿಸ್ಬಿಟ್ಟ. ಉತ್ತರ ರಾಮಾಯಣದಲ್ಲಿ ಪಾಪ ಅವಳಲ್ಲಿ ಹೋಗಿ ಗರ್ಭಿಣಿ ಆಗಿತ್ತು, ಅಂಥದ್ರಿಂದ ಲವಾಕುಶ ಉತ್ತರದಲ್ಲಿ ರಾಮಚಂದ್ರ ಕಳಿಸ್ಬಿಟ್ಟ ಕಾಡಿಗೆ. ಅವನೇನು ರಾಮನ ಯಾವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಅಂತ ನಾವು ಗಲಾಟೆ ಮಾಡ್ತಾ ಕೂತಿದ್ದೆ. ಅವನು ಇಂಜಿನಿಯರಿಂಗ್ ಕಾಲೇಜ್ ಓದೋದ್ರ ಬಗ್ಗೆ ಗಲಾಟೆ ಮಾಡಿಬಿಡಿ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳಿದವಲ್ಲ, ಇದನ್ನೇನಾದರೂ ನಮಗೆ ನರೇಂದ್ರ ಕೂಡ ಬೆಳಿಬೇಕಾದ್ರೆ ರಾಮಾಯಣ ಕೇಳಿ ತಾಯಿ ಭುವನೇಶ್ವರಿ ದೇವಿ ಪ್ರತಿನಿತ್ಯ ರಾಮನ ಕಥೆಯನ್ನು ಹೇಳ್ತಾ ಇದ್ದೆ. ಎಷ್ಟು ಮಟ್ಟಿಗೆ ಅವ್ರಿಗೆ ಇದಾಗಿತ್ತು. ಅವನು ಹನುಮಂತನ ಕಂಡು ತುಂಬ ಇಷ್ಟು ಡ್ರೀಮ್ ಅಂದರೆ ಭಾವಿಸ್ತಾ ಇದ್ದ ಹನುಮಂತನನ್ನು. ಅದಕ್ಕೆ ಕೇಳ್ತಾನೆ ಅವನು, ಅಲ್ಲೊಬ್ರು ದಾಸರು ಬಂದು ಹರಿಕತೆ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರಲ್ಲ, ಎಲ್ಲಿರ್ತಾನೆ ಹನುಮಂತ ಅಂತ ಕೇಳ್ತಾನೆ. ಅವನು ಈ ಮರದ ಕೆಳಗಡೆ, ಯಾವುದು ಈ ಪಾರಿಜಾತದ ವೃಕ್ಷದ ಕೆಳಗಡೆ ಇರ್ತಾನೆ ಅಂತ. ಅವನ ತೋಟದಲ್ಲಿ ಎಲ್ಲೋ ಹುಡ್ಕೊಂಡು ಹೋಗಿ ಪಾರಿಜಾತದ ವೃಕ್ಷದ ಕೆಳಗೆ ಕಾಯ್ತಾ ಇರ್ತಾನಲ್ಲ ನರೇಂದ್ರ. ಮನೆಯವರೆಲ್ಲ ಹುಡುಕ್ತಾರೆ, ಎಲ್ಲೂ ಬರಲಿಲ್ಲ. ಆಮೇಲೆ ಎಲ್ಲ ಹುಡ್ಕೊಂಡು ಹೋಗ್ತಾರೆ, ಪಾರಿಜಾತದ ವೃಕ್ಷದ ಕೆಳಗಡೆ ಕೂತಾರೆ. ಯಾಕಂದರೆ ಅವ್ರು ಹೇಳಿದ್ರು ಪಂಡಿತರು ಹನುಮಂತ ಬರ್ತಾನಂತೆ, ಕಾಯ್ತಾ ಇದ್ದಾನೆ. ಯಾಕೆ ಆಮೇಲೆ ಅಮ್ಮನ ಕೇಳ್ತಾನೆ, ಬರಲೇ ಇಲ್ಲ ನಾನು ಇಷ್ಟೊತ್ತೆಲ್ಲ ಖಾತೆ ಅಂತ. ಅದಕ್ಕೆ ತಾಯಿ ಬುದ್ಧಿವು ಅಂತ ಹೇಳ್ತಾರೆ, ರಾಮ ಹನುಮಂತನಿಗೆ ಎಲ್ಲ ಕೆಲಸ ಕೊಟ್ಟು ಹೋಗಿದ್ದಾನೆ, ಇನ್ನು ತಡ ಆಗುತ್ತೆ, ನೀನು ಮನೆಗೆ. ಈ ರೀತಿಯಾಗಿ ಮಕ್ಕಳಿಗೆ ಈ ಭಾವನೆಗಳನ್ನೆಲ್ಲ ನಾವು ಹೇಳ್ತಿದ್ದು ತಪ್ಪು ನಮ್ಮದು ಅಲ್ವಾ. ಎಂಥ ಅದ್ಭುತವಾಗಿ ನಾವು ಓದ್ಕೋಬೇಕು ಮೊದಲು. ಆಮೇಲೆ ಅದನ್ನು ಓದೋದು ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ಸ್ಟಡಿ. ಒಂದು ನೆನ್ಪಿಟ್ಕೊಡು, ಓದೋದು ಅಲ್ಲ, ಅಧ್ಯಯನ ಬೇರೆ, ಓದೋದು ಬೇರೆ. ಅಧ್ಯಯನ ಮಾಡಿದ್ರೆ ಏನಾಗುತ್ತೆ, ಐ ವಿಲ್ ಬಿ ಇನ್ಸ್ಪೈರ್, ನನಗೆ ಇನ್ಸ್ಪಿರೇಷನ್ ಬರುತ್ತೆ. ಯಾರೋ ನಿಮ್ಗಾಗಿ ಒಂದು ಉಪನ್ಯಾಸ ಮಾಡಬೇಕಪ್ಪ, ಅದಕ್ಕೆ ಉಪನ್ಯಾಸ ಸೆಕೆಂಡ್ರಿ, ಇಟ್ಸ್ ಆಲ್ ಸೆಕೆಂಡ್ರಿ. ನನಗೆ ಖುಷಿ ಕೊಡ್ತದೆ ರಾಮಾಯಣ ಓದೋದ್ರಿಂದ, ನನಗೆ ಖುಷಿ ಕೊಡ್ತದೆ ಕಂಪ್ಲೀಟ್ ಓದಿಸೋದ್ರಿಂದ, ನನಗೆ ಖುಷಿ ಕೊಡ್ತದೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಓದೋದ್ರಿಂದ ನನಗೆ ಖುಷಿ ಕೊಡ್ತದೆ. ಯಾಕೆ ಖುಷಿ ಕೊಡ್ತದೆ? ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದಾಗ ನಮಗೇನಾಗ್ತದೆ, ಅದು ಒಳಗಡೆಯಿಂದ ಒಂದು ಖುಷಿ ಕೊಡ್ತದೆ. ಅದರಿಂದ ಆ ರೀತಿಯಾಗಿ ಅಧ್ಯಯನ ಮಾಡಿ ಇದರಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾಗ ನಮ್ಮ ಸಮಾಜ ನಿರ್ಮಾಣ ಆದದ್ದೇ ಆ ದೃಷ್ಟಿಯಿಂದ. ಸಂಸ್ಕೃತಿಯಿಂದ ಇದು ಸಂಸ್ಕೃತಿ. ಅದರಿಂದ ಇದು ಎಷ್ಟು ಸಲ ಒತ್ತಿ ಹೇಳ್ತೀವೋ ನಮ್ಮಲ್ಲಿ ಅಷ್ಟು ಈ ಪ್ರಜ್ಞೆ ಜಾಗೃತ ಆಗ್ತದೆ. ಇದು ಮಾಡಿದ ಸರಿ, ಇದು ಮಾಡಿದ ತಪ್ಪು, ಹೀಗೆ ಮಾಡಬೇಕಾಯ್ತು. ವಾಟ್ ಈಸ್ ದ ಡೈರೆಕ್ಷನ್ ಆನ್ ವಿಚ್ ವಿ ಹ್ಯಾವ್ ಟು ಟ್ರಾವೆಲ್? ಧ್ರುವತಾರೆ ಯಾವುದು ನಮ್ಮ ಜೀವನಕ್ಕೆ? ಇವ್ರುಗಳೇ ಧ್ರುವತಾರೆ. ಅಂದರೆ ಈ ಧ್ರುವತಾರೆಗಳನ್ನು ಬಿಟ್ಬಿಟ್ರೆ ಮತ್ತೆ ನಮಗೆ ದಿಕ್ಕೇ
ಹಾಗಾಗಿ ಇಲ್ಲಿ ಶ್ರೀರಾಮಚಂದ್ರ ಇದನ್ನೇ ಯಥಾ ಪಿತರಿ ಶುಶ್ರೂಷಾ ತಸ್ಯವ ವಚನಕ್ರಿಯಾ ಅಂತ ಹೇಳ್ತಾನೆ. ಅವನು ಇನ್ನೊಂದು ಅದ್ಭುತವಾದ ವಾಕ್ಯವನ್ನು ಹೇಳ್ತಾನೆ ಶ್ರೀರಾಮಚಂದ್ರ. ನೂನಂ ಮಯಿ ಕೈಕೇಯಿ ಕಿಂಚಿದಾಶಂಸಸೆ ಗುಣಂ ಯದ್ರಾಜ ನಮ ವೋಚಸ್ತ್ವಂ ಮಮೇಶ್ವರತರಾ ಸತಿ ಸತಿ. ಅವ್ರು ಹೇಳ್ತಾಳೆ, ಛೇ ಅವನಿಗೆ ಎಂಥ ಆತ್ಮವಿಶ್ವಾಸ ರಾಮನಿಗೆ ಅಂದರೆ ಅವನು ಯಾವತ್ತೂ ಎರಡನೇ ಸ್ಥಾನದಲ್ಲಿ ತನ್ನನ್ನು ತಾನು ನೋಡ್ಕೊಳ್ಳೋದಿಲ್ಲ. ಏನೋ ಈ ಹುಡುಗರು ಕೇಳಿ, ಎಲ್ಲ ಓದಿದೆಯಲ್ಲ, ಹೆಂಗೆ ಎಕ್ಸಾಮ್ ಪರವಾಗಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಅವ್ನು ಟ್ರೈಗೆ ಎಲ್ಲ ಇಲ್ಲ ರಾಮಂದು. ನಾನು 100ಕ್ಕೆ 100 ಅಂತಾನೆ ಹೇಳ. ಅವನು ಹೇಳ್ತಾನೆ, ನೀನು ಇಷ್ಟು ದಿವಸ ಆಯಿತು ನನ್ನ ಗುಣ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಕೈಗೆ ಹೇಳ್ತಾನೆ. ನಾನು ಎಂಥವನ್ನಂತ ನಿಂಗೆ ಅರ್ಥ ಆಗಲಿಲ್ವಾ? ನಾನು ಗುಣ ಅದ್ಭುತವಾದ ಗುಣ, ನಾನು ಸಾಧಾರಣ ವ್ಯಕ್ತಿ ಅಲ್ಲ. ಅದರಿಂದ ಸಾಧಾರಣ ವ್ಯಕ್ತಿ ಅಲ್ಲ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಂಡಿದ್ದರೆ ಹೇಳ್ತಾನೆ, ಯಾಕೆ ನೀ ಅದು ಅರ್ಥ ಮಾಡ್ಕೊಂಡಿದ್ದರೆ ನೀ ಏನು ಮಾಡ್ತಿದ್ದೆ ಅಂದರೆ, ಹೋಗಿ ದಶರಥನಿಗೆ ಇಷ್ಟೆಲ್ಲ ರಾತ್ರಿ ನಿದ್ದೆ ಕೆಡಿಸಿ ಅವನ್ನೆಲ್ಲ ಮಾಡೋದು, ನನ್ನೇ ಕರೆದು ಕಾಡಿಗೆ ಹೋಗೋ ಭಾರತಂಗೆ ರಾಜ್ಯ ಕೊಡೋದು ಅವತ್ತು ಬೆಳಗ್ಗೆ ಮುಂಜಾನೆ ಹೊರಟೋಗ್ತಾ ಇದ್ದೆ. ಇಷ್ಟೆಲ್ಲ ರಂಪ ಮಾಡಬೇಕಾಗಿತ್ತ, ನನ್ನ ಅರ್ಥ ಆಗಿಲ್ಲ ನಿಮಗೆ ಅಂತ ಕೈಕೇಯಿ ಇರ್ತಾನೆ. ಈ ಈವೆಂಟ್ ಟೆಲ್ಸ್ ಕೈಕೇಯಿ. ಅದಾದಮೇಲೆ ಅವನು ಇನ್ನೊಂದು ಮಾತು ಬರುತ್ತೆ. ಯಾವನ್ ಮಾತರ ಮಾಪುಚ್ಛೆ ಸೀತಾ ಚಾನಯಾಮ್ಯಹಂ ತಥೋದ್ವೈವ ಗಮಿಷ್ಯಾಮಿ ದಂಡಕಾಲಂ ಮಹದ್ವನಂ ಭರತಃ ಪಾಲಯೇದ್ ರಾಜಂ ಶುಶ್ರೂಷೇಚ್ಛ ಪಿತುರ್ಯಥ ತಥಾ ಭವತ್ಯಾ ಕರ್ತವ್ಯಂ ಸಹಿ ಧರ್ಮ ಸನಾತನ. ಅವನೇನು ಹೇಳ್ತಾನೆ ಅಂದರೆ, ನನ್ನ ತಾಯಿ ಮತ್ತು ಸೀತೆಗೆ ಹೇಳಬೇಕಾಗಿದೆ. ನಾನು ಕೌಸಲ್ಯಗೆ ಹೇಳಬೇಕಲ್ಲ, ಪರ್ಮಿಷನ್ ತಗೋಬೇಕು ಕೌಸಲ್ಯಗೆ. ಸೀತೆಗೂ ಪಾಪ ಕಾಯ್ತಾ ಇದ್ದಾರೆ, ಅವಳಿಗೂ ಹೇಳ್ಬೇಕು ನಾನು. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ನಾನು ದಂಡಕಾರಣ್ಯ ಕೊಟ್ಟೋಗ್ಬಿಡ್ತೀನಿ, ನೀನೇನು ಚಿಂತಿಸ್ಬೇಡ. ಈ ರಾಜ್ಯವನ್ನ ಭರತ ಪರಿಪಾಲನೆ ಮಾಡಲಿ. ಅವನು ತಾಯಿಗೆ ಹೇಳ್ತಾ ಇದ್ದಾನೆ, ತಾಯಿಗೆ ಕೈಕೇಯಿಗೆ ಹೇಳ್ತಾನೆ, ನೀನು ಏನು ಮಾಡಬೇಕು ಅಂತೇನು ಹೇಳ್ತಾ ಇದ್ದಾನೆ. ಭರತ ಪಾಲಯತ್ ರಾಜ್ಯಂ ಶುಶ್ರೂಷೇಚ್ಛ ಪಿತುರ್ಯಥ. ಆಮೇಲೆ ನೋಡು, ಭರತ ಬರೀ ರಾಜ್ಯ ನೋಡ್ಕೊಳ್ಳೋದು ನೆನ್ಪಿಟ್ಕೋ, ಅಪ್ಪನ ನೋಡ್ಕೋಬೇಕು. ಕೈಕೇಯಿಗೆ ನೆನ್ಪು ಮಾಡ್ತಾ ಇದ್ದಾನೆ. ಆಮೇಲೆ ಬರೀ ಭರತಂದಲ್ಲ, ನಿಂದು ಜವಾಬ್ದಾರಿ, ನಾನು ಇರೋದಿಲ್ಲ, ನಮ್ಮ ಅಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿ. ಯಾಕೆಂದ್ರೆ ಅವನಿಗೆ ನಿನಗೆ ಪತಿ, ನನಗೆ ಅಪ್ಪ. ಪತಿದು ಧರ್ಮ, ಪತಿಯನ್ನು ನೋಡ್ಕೊಳ್ಳೇಬೇಕಿತ್ತು ನಿಯಮ. ಆಮೇಲೆ ನಮ್ಮ ಪತಿ ದೈವ ಅಲ್ಲ ಸ್ವಾಮೀಜಿ ಅಂತೆಲ್ಲ ಪ್ರಶ್ನೆ ಮಾಡಬೇಡಿ, ಅದು ಬೇರೆ ಸಮಯದಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಆದರ್ಶ ದೃಷ್ಟಿಯಿಂದ ಸಾಕಷ್ಟು ವಿಚಾರ ಇದೆ ಎರಡೂ ಕಡೆ. ಅದು ಪತಿದೇವ ಭವ ಮತ್ತು ಪತಿ ದೇವಿ ಭವ ಇಲ್ವಾ ಅಂತ ಕೇಳ್ಬೇಡಿ, ಆಮೇಲೆ ಅದು ವಿಚಾರ ಬೇರೆ, ಆಮೇಲೆ ಹೇಳ್ತೇನೆ. ಇಲ್ಲಿ ಯಾಕಂದರೆ ಕೆಲವರು ಈ ಫೆಮಿನಿಸಮ್ ಮತ್ತು ವುಮನ್ ಎಂಪವರ್ಮೆಂಟ್ ಎಲ್ಲ ಗಲಾಟೆ ಮಾಡ್ತಾರಲ್ವ, ಅದಕ್ಕೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಥಾ ಭವತ್ಯ ಕರ್ತವ್ಯಂ ಸಹಿ ಧರ್ಮ ಸನಾತನ. ಈ ಸನಾತನವಾದದ್ದೇನು ನೀನು ಅವನಿಗೆ ಬೋಧನೆ ಮಾಡ್ತಾನೋ. ಏನು ಹೇಳ್ತಾನೆ ನೋಡಪ್ಪ, ನಾನು ಹೋಗ್ತಾ ಇದ್ದೀನಿ, ಭರತ ರಾಜ್ಯ ಆಳುವಂತೆ, ಭರತ ಅಪ್ಪನನ್ನು ನೋಡಿಕೊಳ್ಳುವಂತೆ, ಮತ್ತು ನೀನು ನನ್ನ ಅಪ್ಪನ ನೋಡಿಕೊಳ್ಳುವಂತೆ ಆಗಬೇಕು, ಅದು ಧರ್ಮ. ಈಗ ಇಲ್ಲಿ ಇದು ಯಾಕೆ ಎತ್ತಿ ಹೇಳೋ ಒಂದು ಅವಶ್ಯಕತೆ, ಒಂದೇ ಒಂದು ಸೆನ್ಸಿಟಿವ್ ಪಾಯಿಂಟ್ ಇದೆ. ಏನು ಅಂದರೆ, ಸಪೋಸ್ ಈಗ ನೀವೆಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ, ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತೀರಿ, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಿ. ಯಾರೋ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು ಅಂತ ಇಟ್ಕೊಳ್ಳಿ, ಹೇಳೋದು ಬೇಡ, ಹೇಳಿದ್ರು ಅಂತ ಇಟ್ಕೊಳ್ಳಿ. ನಿಮ್ಮದೇ ಫರ್ಮ್ ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ಬ್ಯಾಂಕಲ್ಲಿ, ಆಮೇಲೆ ನಂತರ ಕಂಪ್ನಿಯಲ್ಲಿ ಅಥವಾ ರಾಮಕೃಷ್ಣ ಆಶ್ರಮ ಟ್ರಾನ್ಸ್ಫರಬಲ್, ನಮ್ಮದು ಸಾಫ್ಟ್ವೇರ್ ಟ್ರಾನ್ಸ್ಫರ್ ಆಗ್ತಾ ಇರ್ತೀವಿ. ಅದರಿಂದ ಯಾರೋ ಒಬ್ಬರು ಈ ವ್ಯಕ್ತಿ ಬಗ್ಗೆ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ನಮ್ಮ ಆ್ಯಟಿಟ್ಯೂಡ್ ಏನಿರುತ್ತೆ, ಹೊರಡೋ ದಿವಸ ಕೇಳ್ತಾರೆ, ಸರ್ ಅದು ನಾಲೆಜ್ KT ಅಂತಾರೆ, IT ಕಂಪ್ನಿಯಲ್ಲಿ KT ಅಂತಂದರೆ ನಾಲೆಜ್ ಟ್ರಾನ್ಸ್ಫರ್ ಅಂತ. ನೀನು ಏನೇನು ಫೈಲ್ಸ್ ಮಾಡ್ತಿದ್ದೆ, ಯಾವಾಗ ಕ್ಲೈಂಟ್ ಅಂತ ಕೆಲಸ ಮಾಡ್ತಿದ್ದೆ, ಇದನ್ನು ಇವನು ವರ್ಗಾವಣೆ ಮಾಡುವಂತ. ಅವನೇನು ಹೇಳ್ತಾ, ಹೋಗಲಿ ಇದೆಲ್ಲ ನೀನೇನು ಬೇಕೋ ನೋಡ್ಕೋ, ಸ್ವಲ್ಪ ಬಾಸ್ನ ಕೇಳ್ಕೊ, ನನಗೇನು ನನ್ನ ಬಗ್ಗೆ ಎಲ್ಲ ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ, ನಾನೇನು ಹೇಳ್ಕೊಡೋದು. ಯಾರಿಗೆ ಬೇಕು ನಿಮ್ದು ಈ ಊರು ಸವಾಸೆ, ಬಳ್ಳಾರಿ ಸವಾಸೆ ಬೆಳೆಯಲಿ, ನಮಗೆ ಸರಿನೇ ಇಲ್ಲ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಯಾರಿಗೆ ಬೇಕು, ನಾವು ಆಡ್ತಾ ನೀವೇ ಅಲ್ಲ. ರಾಮ ಹಂಗೆ ಹೇಳ್ತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ನೀವೇನಾದರೂ ಮಾಡ್ಕೊಳ್ಳಿ, ನಾ ಇದೇ ಧರ್ಮಜ್ಞ ಅನ್ನೋದು. ನಾಟ್ ಜಸ್ಟ್ ವಿ ಫಾಲೋ, ಐ ಆಸ್ಕ್ ಯು ಟು ಫಾಲೋ. ಇದು ಧರ್ಮ. ಧರ್ಮ ಅಂದ್ರೇನು, ನಾವು ನಮ್ಮ ಮನೆಯಲ್ಲಿ ನಾವು ಮಾಡಿ ನಾವು ಶಾಂತವಾಗಿ ನಾವು ಧರ್ಮ ಪಾಲಿಸಿ, ಸಮಾಜ ಅದು ನಮ್ಗೆ ಸಂಬಂಧಪಟ್ಟಿಲ್ಲ. ಇಲ್ಲ
ನಮ್ಮ ಗುರುಗಳಾದ ರಂಗನಾಥಾಂಜಿ ಮಹಾರಾಜ್ ಯಾವಾಗಲೂ ಹೇಳೋರು, ಇಂಡಿಯನ್ಸ್ ಆರ್, ತುಂಬ ಸಲ ಅವರು ಹೇಳೋರು, ಇಂಡಿಯನ್ಸ್ ಆರ್ ವೆರಿ ಗುಡ್ ಹೌಸ್ ಹೋಲ್ಡರ್ಸ್, ಇಂಡಿಯನ್ಸ್ ಆರ್ ವೆರಿ ಗುಡ್ ಹೌಸ್ ಹೋಲ್ಡರ್ಸ್ ಬಟ್ ಎ ಬ್ಯಾಡ್ ಸಿಟಿಸನ್ಸ್. ಮನೆಯಲ್ಲಿ ಪೂಜೆ ಪುರಸ್ಕಾರ ನೈವೇದ್ಯ ಆರಾಧನೆ ಇದು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಅದು ಫಸ್ಟ್ ಕ್ಲಾಸ್. ಯಾರೋ ಸ್ವಾಮಿಗಳು ಕರೆಸಿದ್ರೆ ಒಳ್ಳೆ ಒಬ್ಬಟ್ಟು ಊಟನೂ ಹಾಕ್ತೀರ. ಯುಗಾದಿ ಕರ್ಕೊಂಡು ಕೊಟ್ಟರು ಯಾರೋ ಒಬ್ಬರು ಮನೇಲಿ, ನನಗೆ ಇಲ್ಲಿ ಆಶ್ರಮದಲ್ಲಿ ಇರಲ್ಲ ಅಂತೇಳಿ ಪಾಪ ಅವ್ರ ಮನೆಗೆ ಕರ್ಕೊಂಡು ಒಬ್ಬಟ್ಟು ಊಟನೂ ಕೊಟ್ಟರು ಯುಗಾದಿಗೆ, ಅದೆಲ್ಲ ಫಸ್ಟ್ ಕ್ಲಾಸ್. ಆದರೆ ರಸ್ತೆಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲಿ ಅದು ಮೋದಿಯವ್ರ ಸಂಬಂಧ, ಅವ್ರು ಸ್ವಚ್ಛ ಭಾರತ ಮಾಡಿ ಕ್ಲಿಕ್ ಮಾಡ್ಕೋಬೇಕು, ನಾವು ಕಸ ಹಾಕ್ತೇವೆ, ನಾವೆಲ್ಲ ಮೇಂಟೈನ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂಡಿಯನ್ಸ್, ನಮ್ಮ ಗುರುಗಳು ತುಂಬ ಸಲ ಹೇಳೋರು, ಇಂಡಿಯನ್ಸ್ ಆರ್ ವೆರಿ ಗುಡ್ ಹೌಸ್ ಹೋಲ್ಡರ್ಸ್ ಬಟ್ ಬ್ಯಾಡ್ ಸಿಟಿಸನ್ಸ್. ಯಾಕೆ ಹೇಳ್ತಾ ಇದ್ದೀನಿ, ಈ ಗ್ರಾಮ ನಾನು ಹೋಗ್ಬಿಡ್ತೀನಿ, ಅವನು ಹಂಗೆ ಹೇಳ್ತಾ ಇಲ್ಲ, ನಾನು ಹೋಗ್ತಾ ಇದ್ದೇನೆ, ಆದರೆ ಅಮ್ಮ ಕೈಗೆ ನಿನ್ಗೊಂದು ಜವಾಬ್ದಾರಿ ಇದೆ, ನನ್ನ ಅಪ್ಪನ ನೋಡಬೇಕು, ಭಾರತ ರಾಜ್ಯ ಆಡುವಂತೆ ನೋಡಿಕೊಳ್ಳಬೇಕು, ಸುಮ್ಮನೆ ಹೋಗ್ಬಿಡೋದಿಲ್ಲ. ನಾವು ಹೋಗ್ತಾ ಇದ್ದೀನಿ ಅಂತಂದರೆ ಹಂಗಲ್ಲ. ಸೊ ಈ ಕಾನ್ಷಿಯಸ್ ಆಫ್ ಇಸ್ ಧರ್ಮ, ಹಿ ವಿಲ್ ಫಾಲೋ ಧರ್ಮ. ಇದನ್ನೇ ವಾದಿ ಹೇಳ್ತಾನೆ, ನೀನು ಯಾಕೋ ಬಂದು ನನ್ನ ಕಿಷ್ಕಿಂದೆ ಬಂದು ಯಾಕೋ ನನ್ನ ಸಾಯಿಸ್ತೀಯ ಅಂತ ಹೇಳ್ತಾನೆ. ರಾಮ ಎಲ್ಲಿರ್ತಾನೋ ಧರ್ಮ, ಅಧರ್ಮ ಬಂದರೆ ಅವ್ನು ಸುಂದರಲ್ಲ ಅಂತ. ಈಗ ನೀವು ಪಕ್ಕ ಸ್ಟೇಟ್ ಆಂಧ್ರಾಗ ಹೋಗಿ ನಾವು ಮಾತಾಡ್ಬೋದಾ? ಅಧರ್ಮ ಆದರೆ ಹೋಗಿ ಮಾತಾಡ್ಬೇಕಾಗ್ತದೆ. ರಾಮ ಅದನ್ನ ಹೇಳೋದು, ಕಿಷ್ಕಿಂದೆ ಬಂತು ಅಂತಂದರೆ ನೀನು ಇಲ್ಲಿ ಬಂದು ನಂಗೆ ಹೊಡಿತಲ್ಲ ಅಂತ. ಅಲ್ಲಿ ಅವನು ವಾಲಿಗೆ ಎಲ್ಲ ವರ್ಣನೆ ಮಾಡ್ತಾನೆ. ಕಡೆಯಲ್ಲಿ ಏನಂತಾನೆ, ವಾಲಿ ಅವನ ಪಾದಕ್ಕೆ ಬಿದ್ದು ಹೇಳ್ತಾನೆ, ನಾನು ಮಾಡಿದ ತಪ್ಪಾಯಿತು, ಒಪ್ಕೊಳ್ತಾನೆ ವಾಲಿ. ಅಲ್ಲಿವರೆಗೂ ಚರ್ಚೆ ನಡೀತಾ ಇಬ್ರು. ಅದರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಶ್ರೀರಾಮಚಂದ್ರ ತಥಾ ಭವತ್ಯ ಕರ್ತವ್ಯಂ ಸಹಿ ಧರ್ಮ ಸನಾತನ. ಆ ಧರ್ಮವನ್ನು ಪರಿಪಾಲನೆ ಮಾಡೋದು ನಿನ್ನ ಧರ್ಮ. ಇಲ್ಲಿಂದ ಅವನು ಬಂದಲ್ಲ, ಹೊರಗಡೆ ಬಂದ. ಇಲ್ಲಿ ನೆನ್ನೆ ನಾನು ಹೇಳಿದೆ, ರಾಮ ಆ ಪ್ರದಕ್ಷಿಣೆ ಮಾಡ್ದ ಅಂತ. ಅಲ್ಲಿ ಅದಕ್ಕಿಂತ ಮುಂಚೆ ಅಷ್ಟೊತ್ತಿಗಾಗಲೇ ಲಕ್ಷ್ಮಣ ಬರ್ತಾನೆ. ಇಷ್ಟೆಲ್ಲ ಚರ್ಚೆ ಆಗುತ್ತೆ. ಈಗ ಲಕ್ಷ್ಮಣ, ರಾಮ ಹೊರಗೆ ಇನ್ನೇನು ಬರ್ತಾ ಇದ್ದಾನೆ. ಆಗ ಅವನ ಸ್ನೇಹಿತರು ಕೆಲವರೆಲ್ಲ ಇದ್ದರು, ಪ್ರಜೆಗಳೆಲ್ಲ ಇದ್ದರು. ಅವ್ರು ಹೇಳ್ತಾರೆ, ನಾನು ನಮ್ಮಪ್ಪ ಹೇಳಿದ ಕಾಡಿಗೆ ಹೋಗ್ಬೇಕಂತೆ, ಕಾಡಿಗೆ ಹೊರಟಿದ್ದೀನಿ ಅಂತ. ಅಷ್ಟರಲ್ಲಿ ಲಕ್ಷ್ಮಣನ ಬಂದು ಕೇಳಿಸ್ಕೊಳ್ತಾನೆ. ಅವನಿಗೇನಾಯ್ತು, ಈಗ ಲಕ್ಷ್ಮಣನ ಇಲ್ಲಿ ಏನು ಮಾಡಿ, ವಾಲ್ಮೀಕಿಗಳು ಮೊದಲು ಲಕ್ಷ್ಮಣನ ರಿಯಾಕ್ಷನ್ ಕೊಟ್ಟು ತದನಂತರ ರಾಮನ ಕರ್ಮವನ್ನು ಹೇಳ್ತಾರೆ. ಫಸ್ಟು ಲಕ್ಷ್ಮಣ ಏನು ಮಾಡ್ದ, ಕಾಂಟ್ರಾಸ್ಟ್ ಆಗಿ ರಾಮ ಹೇಗೆ ನಡ್ಕೊಂಡ ಅಂತ. ಲಕ್ಷ್ಮಣ ಏನು ಮಾಡ್ತಾನೆ, ತಮ್ ಬಾಷ್ಪ ಪರಿಪೂರ್ಣಾಕ್ಷ ಪೃಷ್ಠತೋನು ಜಗಾಮ ಚ ಲಕ್ಷ್ಮಣ ಪರಮ ಕ್ರುದ್ಧ ಸಮಿತ್ರಾನಂದವರ್ಧನ. ಅವನಿಗೆ ಭಯಂಕರ ಕೋಪ ಬಂತು. ಯಾವಾಗ ಇದು ಕೇಳಿದ್ನೋ ಅವನಿಗೇನು ಫಸ್ಟ್ ಕಣ್ಣಲ್ಲಿ ನೀರು ಬಂತು. ಮೊದಲು ಲಕ್ಷ್ಮಣನಿಗೆ ಅಳ್ತಾ ಇದ್ದ, ತಲೆ ತಗ್ಗಿಸಿ ರಾಮನ ಹಿಂದೆ ಬರ್ತಾನೆ. ಅವಾಗ ಒಳಗಡೆ ಕೋಪವು ಕುದೀತಾ ಇದೆ. ರಾಮ ಏನು ಮಾಡ್ದ, ಇದನ್ನು ನಾನು ನಿನ್ನೆ ಹೇಳಿದ್ದೆ. ಅಭಿಷೇಚನಿಕಂ ಭಾಂಡಂ ಕೃತ್ವ ರಾಮಂ ಪ್ರದಕ್ಷಿಣಂ ಶನೇರ್ ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ವಿಚಾಲಯನ್. ಏನು ಮಾಡ್ದ ಅವನು, ಇವನು ಕೋಪ ಬಂದು ಹತ್ತು ಒಳಗಡೆಯಿಂದ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ರಾಮ ಏನು ಮಾಡ್ದ, ಇದೆಲ್ಲ ಏನು ಸಾಮಗ್ರಿಗಳೆಲ್ಲ ಇದೆಯೋ ಇದು ನನ್ನ ತಮ್ಮನಿಗೆ ಅನುಕೂಲ ಆಗಲಿ, ನನಗಂತೂ ಪಟ್ಟಾಭಿಷೇಕ ಆಗಲಿಲ್ಲ, ನನ್ನ ತಮ್ಮಂಗಾಗಲಿ ಅಂತೇಳಿ ಅದಕ್ಕೆ ಪ್ರದಕ್ಷಿಣೆ ಬಂದು ಮತ್ತೆ ಅವನ ಕಣ್ಣು ಎತ್ತು ನೋಡ ಸೀದಾ ಹೊರಗಡೆ ಬಂದ. ತಮ್ಮನಿಗೆ ಕೋಪ, ಅಣ್ಣನಿಗೆ ಯಾವ ಕ್ರೋಧವೂ ಇಲ್ಲ. ಈ ಅವಸ್ಥೆಯಲ್ಲಿ ಅವನೇನು ಮಾಡ್ದ, ಈಗ ಸೀದಾ ಕೌಸಲ್ಯ ಹತ್ರ ಬಂದ. ಕೌಸಲ್ಯ ಏನು ಮಾಡ್ತಾ ಇದ್ದಾಳೆ, ಅವಳು ರಾತ್ರಿ ಎಲ್ಲ ಪೂರ್ಣವಾದ ಜಾಗರಣೆ ಮಾಡಿಕೊಂಡು ಅವಳು ಹೋಮ ಇತ್ಯಾದಿ ಮಾಡಿಕೊಂಡು ಇವನು ಒಳಗಡೆ ಪ್ರವೇಶ ಮಾಡಿದಾಗ ಆಕೆ ಹೋಮ ಮಾಡ್ತಾ ಇರ್ತಾಳೆ. ಅಗ್ನಿಗಾಗಿ ಹೋಮ ಸಮಿತನ ಇದನ್ನು ಹಾಕಿ ಆಹುತಿ ಕೊಟ್ಟು ಅವಳು ಪೂರ್ತಿ ನಿರ್ತಳಾಗಿದ್ದಾಳೆ ನಾರಾಯಣ ಸ್ಮರಣೆಯಲ್ಲಿ. ಸರಿ, ರಾಮ ಬಂದು ಅವಳ ಅರಮನೆ ಆ ದೇವರ ಕೋಣೆಯಲ್ಲಿ ಹೊರಗಡೆ ನಿಂತ. ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ, ಯಾವ ರೀತಿ ತಾಯಿ ಕುದುರೆ ತನ್ನ ಮರಿಯನ್ನು ನೋಡಿದಾಗ ಹೇಗೆ ಓಡಿ ಬರ್ತದೋ ಹಾಗೆ ಕೌಸಲ್ಯ ರಾಮನ ಬಳಿಗೆ ಓಡಿ ಬರ್ತಾಳೆ. ಅವನು ಸುಮ್ಮನೆ ಓಡಿ ಬರ್ತಾನೆ ಅಂತ ಹೇಳ್ಬೋದಿತ್ತಾನೆ. ರಾಮ ಬಂದು ನೋಡ್ದ, ಕೈ ಓಡಿ ಬಂದಳು, ಏನಾಗ್ತಿತ್ತು? ಹಂಗಲ್ಲ, ಇದೆಲ್ಲ ನಾವು ಅದಕ್ಕೆ ತಾಯಿ ಮಗನ ಮೇಲೆ ಯಾವುದೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಈಗ ರಾಮ ನೋಡಿ, ಆ ಪ್ರೀತಿ ಇಟ್ಕೊಂಡು ಬಂದಾಗ ಕಾಡಿಗೆ ಹೋಗ್ತೀನಿ ಅಂತ ಹೇಳಕ್ಕಾಗ್ತದ? ಅವಳು ಒಪ್ಕೊಳ್ಳೋಕ್ಕಾಗ್ತದೆ. ಅದಕ್ಕೆ ಅವನು ಒಂದು ಪ್ರಿಲೂಡ್ ಕೊಡ್ತಾ ಇದ್ದಾನೆ. ಯಾರೋ ನಮ್ಮ ವಾಲ್ಮೀಕಿ ಪರಿಸ್ಥಿತಿಯ ವಿಚಾರ ತಂದು ಅವಳು ತಾಯಿ ತಂದಲ್ಲಿ ಓಡಾಗಿ ತನ್ನ ಮಗನ ಹತ್ರ ಓಡಿ ಬರ್ತಾಳೆ. ಹೋಮ ಇದೆಲ್ಲ ನಡೀತಿದ್ದು ಮಧ್ಯ ಎದ್ದು ಬಂದು ಓಡಿ ಬರ್ತಾಳೆ. ಬಂದವಳು ಏನು ಮಾಡ್ತಾಳೆ, ರತ್ನ ಚಕಿತವಾದ ಒಂದು ಆಸನವನ್ನು ಕೊಡ್ತಾಳೆ ರಾಮನಿಗೆ.
ಮತ್ತೊಂದು ಪರೀಕ್ಷೆ ಅವನಿಗೆ. ಆಸನ ಕೊಡ್ತಾಳೆ. ಅವನು ಕೇಳ್ತಾನೆ, ಆಸನ ಇದೆಯೇ? ಕೊಟ್ಬಿಟ್ಟು ಹೇಳ್ತಾಳೆ, ಅವನು ಕೇಳಲ್ಲ, ಕೊಟ್ಬಿಟ್ಟು ಹೇಳ್ತಾಳೆ, ನೋಡು ರಾಮ, ರಾತ್ರಿ ಎಲ್ಲ ಉಪವಾಸ ಮಾಡಿದ್ದೀನಿ, ನೆನ್ನೆ ನೀನು ಪೂರ್ಣ ಉಪವಾಸದಲ್ಲಿ ಇದೆಯಾ, ನಿನಗೇನಾದರೂ ಕೊಡಲಿಕ್ಕೆ ತಿನ್ನಲಿಕ್ಕೆ ಕೊಡ್ತೇನೆ, ಅದಕ್ಕಾಗಿ ಇದು ಚಿನ್ನ ಮತ್ತು ರತ್ನಚಕಿತವಾದ ಆಸನ ಅಂತ ಕೂತ್ಕೋ ಅಂತ. ರಾಮ ಏನು ಮಾಡ್ತಾನೆ, ಆ ಆಸನ ಪಕ್ಕಕ್ಕೆ ತಳ್ತಾನೆ. ಇದೆಲ್ಲ ಅವನ ಅವಸ್ಥೆ ನೋಡು. ಪಕ್ಕಕ್ಕೆ ತಳ್ಳಿ ಹೇಳ್ತಾನೆ, ಇದು ನನ್ನ ಇನ್ನಾಯ್ತು, ನಾನು ದರ್ಭಾಸನ ಮೇಲೆ ಕೂರುವಂಥ ಯೋಗ್ಯತೆ ನನ್ನ ಅಪ್ಪ ಕೊಟ್ಟಿದ್ದಾನೆ, ಇದರ ಅವಶ್ಯಕತೆ ಇಲ್ಲ ಅಂತೇಳಿ ಆಸನವನ್ನು ಪಕ್ಕಕ್ಕೆ ತಳ್ತಾನೆ. ಆ್ಯಕ್ಚುಲಿ ಮುಂದೆ ಬರ್ತಾನಲ್ಲ, ಪ್ರತಿಯೊಬ್ಬರೂ ಭರತನ ಪರೀಕ್ಷೆ ಮಾಡ್ತಾರೆ. ವಸಿಷ್ಠರಿಂದ ಹಿಡಿದು, ಸುಮಂತ್ರನ ಹಿಡಿದು, ಭಾರದ್ವಾಜರಿಂದ ಹಿಡಿದು, ಗುಹನಿಂದ ಹಿಡಿದು, ಅವನು ಚಿತ್ರಕೂಟಕ್ಕೆ ರಾಮನ್ ನೋಡ್ಕೊಳ್ಳೋರು ಪ್ರತಿಯೊಬ್ಬರು ಭರತ ಯಾರು ಅಂತ ಗೊತ್ತಿಲ್ಲ. ಭರತ ಹ್ಯಾಸ್ ಟು ಪ್ರೂವ್ ಎವ್ರಿ ಪಾಯಿಂಟ್. ಇವನು ರಾಮನಿಗೂ ಇದೇ ಅವಸ್ಥೆ. ಹೋಗೋವರೆಗೂ, ಕಾಡಿಗೆ ಹೋಗೋವರೆಗೂ ಅವನಿಗೆ ಅವನು ಪಕ್ಕ ಅದು ಹೇಳ್ತಾನೆ. ತಾಯಿಗೆ ಆಶ್ಚರ್ಯ ಆಗುತ್ತೆ, ಏನು ಹೇಳ್ತಾ ಇದ್ದೀನಿ ನೀನು? ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಅಮ್ಮ, ಈ ಆಸನದ ಅವಶ್ಯಕತೆ ಇಲ್ಲ, ನಿನಗೆ, ಲಕ್ಷ್ಮಣನಿಗೆ, ಸೀತೆಗೆ ಒಂದು ದುರ್ವಾರ್ತೆ ಇದೆ. ಏನು ವಾರ್ತೆ? ದುರ್ವಾರ್ತೆ ಹೇಳಬಿಡ್ತಾನೆ. ಅದಕ್ಕೆ ಹೋಗಿದ್ದ ಮುಂಚೆ ಒಂದು ಮಾತು, ರಾಮನ ಮನಸ್ಸಿನ ಪರಿಸ್ಥಿತಿಯ ವಿಚಾರವಾಗಿ ಒಂದು ವಾಕ್ಯ ಬರೀತಾರೆ ವಾಲ್ಮೀಕಿಗಳು. ಧಾರಯನ್ ಮನಸ ದುಃಖಮಿಂದ್ರಿಯಾಣಿ ನಿಗೃಹ್ಯ ಚ. ಅವನಿಗೆ ದುಃಖ ಇದೆ ಒಳಗಡೆ, ಅದು ಮನಸ್ಸಲ್ಲೇ ಹಿಡ್ಕೊಂಡು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಕೌಸಲ್ಯ ಬಳಿಗೆ ಬರ್ತಾನೆ. ದುಃಖ ಇಲ್ಲ ಅಂತಲ್ಲ, ರಾಮನಿಗೆ ಒಳಗಡೆ ದುಃಖ ಇದೆ, ಹೊರಗಡೆ ವ್ಯಕ್ತಪಡಿಸ್ತಾ ಇದೆ. ಆಮೇಲೆ ಇಂದ್ರಿಯಗಳು ಅವನಿಗೆ ಭಾಳ ತೊಂದರೆ ಕೊಡ್ತಾ ಇದೆ, ಹಾಗಂತ ಇಲ್ಲ, ಅವನನ್ನು ನಿಗ್ರಹ ಮಾಡಿಕೊಂಡು ಆ ದುಃಖದಲ್ಲೇ ಬಂದು ನಿಗ್ರಹ ಮಾಡಿಕೊಂಡು ಕೌಸಲ್ಯ ಮುಂದೆ ನಿಂತು ಈಗ ಅವನು ಹೇಳ್ದ, ಏನು ವಿಚಾರ? ಮತ್ತೆ ಹೇಳ್ದ, 2 ವಾರ ಇತ್ತಂತೆ, ಈಗ ನಾನು 14 ವರ್ಷ ಕಾಡಿಗೆ ಹೋಗಬೇಕು, ಭರತ ರಾಜ್ಯ ಪಟ್ಟಾಭಿಷೇಕನಾಗ್ತಾನೆ ಅಂತ ಹೇಳಿದ ತಕ್ಷಣ ಧಪ್ ಅಂತ ಬೀಳ್ತಾಳೆ ಕೌಸಲ್ಯ. ಕೇಳಿಯೇ ಮೂರ್ಛಿತಾಗಿ ಬೀಳ್ತಾನೆ. ಈಗ ಅವನು ಮತ್ತೆ ಈಗ ದಶರಥಂದು ಒಂದು ಕತೆ ಆಯಿತು, ಈಗ ಕೌಸಲ್ಯ ಕತೆ ಶುರುವಾಯಿತು. ಅವನೇನು ಮಾಡ್ದ, ಎಬ್ಬಿಸ್ಬಿಟ್ಟು ಕೌಸಲ್ಯಗೆ ಸಮಾಧಾನ ಮಾಡಿ ಸ್ವಲ್ಪ ಶುಶ್ರೂಷೆ ಮಾಡಿ ಕೇಳ್ತಾನೆ, ಅಮ್ಮ ಅನುಮತಿ ಕೊಡು. ಯಾವ ತಾಯಿ ಕಾಡಿಗೆ ಅನುಮತಿ ಕೊಡ್ತಾಳೆ? ನಿಮ್ಗೆ ಕೊಟ್ಟಾರೆ, ರಾಮನಿಗೆ ಕೊಟ್ಟಾರ? ಓದಲ್ಲಪ್ಪ, ಇವ್ನು ಹಾಸ್ಟೆಲ್ ಹಾಕ್ಕೊಂಡಲ್ವ, ಇವ್ನು ಓದಲ್ಲಪ್ಪ, ನಮ್ಮ ಮನೆಯಲ್ಲ ಇದ್ರೆ ನೀನು ಅಲ್ಲೋಗಿ ಹಾಸ್ಟೆಲ್ ಹೋಗಲ್ಲ, ವಿಜ್ಞಾನಶಾಲೆ ಇರ್ಬೋದು, ಇಲ್ಲ ಅಲ್ಲೆಲ್ಲ ಹೋಗು, ಕುಡಿತನಿಗೆ ಹೋಗು ಅಂತೇಳಿ ಕಳಿಸ್ಬಿಡ್ತಾರೆ. ಯಾಕೆ ಓದಲ್ಲ ಮನೇಲಿದ್ದರೆ. ರಾಮನ್ನಂಗೆಲ್ಲ ಕಳಿಸ್ತಾರೆ. ರಾಮ ಇದ್ರಷ್ಟು ಎಲ್ಲರಿಗೂ ಆನಂದ ತುಂಬ್ತಾನೆ. ಅದರಿಂದ ಅವನು ಹೇಳ್ತಾನೆ, ನೀನು ಕೌಸಲ್ಯ ಹೇಳ್ತಾಳೆ, ಯಾರ ತಾಯಿ ನಿನ್ನನ್ನು ಕಳಿಸ್ಕೊಡ್ತಾಳೆ? ಅವಳು ಹೇಳ್ತಾಳೆ, ನೋಡಪ್ಪ, ನೀನು ಹುಟ್ಟಕ್ಕಿಂತ ಮುಂಚೆ ನಾವು ಬಂಜೆ ಅಂತ ನಮಗೆ ಎಲ್ಲ ಬಂದ್ಬಿಟ್ಟಿತ್ತು. ಹಾಗಾಗಿ ಪುತ್ರಕಾಮೇಷ್ಟಿ ಯಾಗ ದಶರಥ ಮಾಡಿ ಪಾಯಸವನ್ನು ಪಡೆದು ನಾವು ಪುತ್ರರೆಲ್ಲ ಬಂದದ್ದು. ಅಲ್ಲಿವರೆಗೂ ಅದೊಂದೇ ದುಃಖ ಇತ್ತು. ನೀನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾನು ಸಮಾಧಾನವಾದ ಒಂದು ಜೀವನ ನಡೆಸಿಲ್ಲ. ಯಾಕೆ ಅಂತ ಹೇಳ್ತಾಳೆ. ನನಗೆ ಹೆಸರಿಗೆ ಪಟ್ಟದ ರಾಣಿ, ಅವಳು ಹಿರಿಯಳು. ಕೌಸಲ್ಯ ಪಟ್ಟದ ರಾಣಿ ಅಂದರೆ ಹಿರಿಯ ರಾಣಿಯವಳು. 2ನೇ ಅವಳು ಸುಮಿತ್ರೆ, 3ನೇ ಅವಳು ಕೈಕೇಯಿ. ಅದೇ ಗೊತ್ತು, ದಶರಥನಿಗೆ ಕೈಕೇಯಿ ಮೇಲೆ ಪ್ರೀತಿ ಜಾಸ್ತಿ. ಅವಳು ಅರಮನೆಯಲ್ಲಿ ಅವನು ವಾಸ ಮಾಡ್ತಾ ಇದ್ದಿದ್ದು. ಕೌಸಲ್ಯಗೆ ಪಟ್ಟದ ರಾಣಿಯ ಪೀಠ. ಆದರೆ ಅವಳಿಗೆ ಅದಕ್ಕೆ ಬೇಕಾದ ಯಾವುದೋ ಒಂದು ಏನು ಹೇಳ್ತಾರೆ, ಅಧಿಕಾರ ಇರಲಿಲ್ಲ. ಹೇಳ್ತಾರೆ, ಬರೀ ನನಗೆ ಒಂದು ಪಟ್ಟ ಕಟ್ಟಿದ್ದಾರೆ ಪಟ್ಟದ ರಾಣಿ ಅಂತ, ಗೌರವ ಇಲ್ಲ. ನಿನ್ನನ್ನು ನೋಡಿಕೊಂಡು ಜೀವನ ನಡೆಸ್ತಾ ಇದ್ದೆ, ಈಗ ನೀನೂ ಕಾಡಿಗೆ ಹೋದರೆ ನನ್ನ ಗತಿ ಏನು? ನನ್ನ ಯಜಮಾನ ನಾನು ಕೇಳೋದಿಲ್ಲ. ಪಟ್ಟದ ರಾಣಿ ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ರಾಮ, ಅವಳು ಹೇಳ್ತಾಳೆ, ಇದೆಲ್ಲ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ನೋಡಿ ಎಷ್ಟು ಚೆನ್ನಾಗಿ ತರ್ತಾರೆ ವಾಲ್ಮೀಕಿಗಳು, ಎಷ್ಟು ಈ ಡೀಟೇಲ್ ಹೇಳ್ತಾರೆ. ರಾಮ, ನೆನಪಿರ್ಲಿ, ನಾನು ಮುಂದೆ ನೀನು ಕಾಡಿಗೆ ಹೋದ್ಮೇಲೆ ಕೈಕೇಯಿಯ ದಾಸಿ ನಾನಾಗಬೇಕು. ವಾಲ್ಮೀಕಿಗಳ ಕೌಸಲ್ಯ ಮೂಲಕ ಹೇಳಿಸ್ತಾರೆ. ಈ ಎಕ್ಸ್ಪ್ರೆಸಸ್ ಇಟ್. ಯಾಕೆ ಅಂತಂದ್ರೆ, ಈಗ ಭರತ ರಾಜ ಆಗ್ತಾನೆ, ಕೈಕೇಯಿ ಮೇಲ್ಕೈ ಆಗ್ತದೆ, ನಾನು ಮತ್ತು ಸುಮಿತ್ರೆ ಅವಳಿಗೆ ದಾಸ ಆಗಿರಬೇಕು, ನಾನು ದಾಸಿಯಾಗಿ ಜೀವನ ನಡೆಸಬೇಕು ಅಂತ ನಿನಗೆ ಆಸೆ ಇದ್ದರೆ ನೀನು ಕಾಡಿಗೆ ಹೋಗಬಹುದು. ಇವನೇನು ಹೇಳ್ತಾನೆ ರಾಮಚಂದ್ರ, ಈಗ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡದೇ ಇರೋಂಗಿಲ್ಲ. ಆಗಲೇ ಅಪ್ಪನಿಗೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದಾನೆ ಅವನಿಲ್ಲಿ. ಇದೇ ಹೇಳಿದ್ನಲ್ಲ, ಇದೇ ಮಿಸ್ಟೇಕ್ ಮಾಡಿದ ದಶರಥ. ಅವನೇನು ಮಾಡಬೇಕು, ಕೌಸಲ್ಯ ಅಂದರೆ ಇದು ನಾವು ಪೋಸ್ಟ್ ಏನು ಮಾಡ್ತೀವಿ, ಯಾವುದೇ ಒಂದು ಇವೆಂಟ್ ಆದಮೇಲೆ ಮುಂದಿನ ಒಂದು ಮೀಟಿಂಗ್ ಮಾಡಿಬಿಟ್ಟು ಏನೇನು ತಪ್ಪಾಯಿತು ಅಂತ ಒಂದು ಬೈಠಕ್ ಮಾಡ್ತಾರಲ್ಲ,
ಅದಕ್ಕೆ ಈಗ ನಾವು ಓದ್ತಿರೋರು ಹೇಳ್ಬೋದು, ಆಗ ಹೇಳೋಕ್ಕಾಗ್ತಿಲ್ಲ, ಈಗ ಹೇಳ್ಬೋದು. ಏನು ಹೇಳ್ಬೋದು? ದಶರಥ ಅವನೇನು ಮಾಡ್ಬೇಕಾಯ್ತು? ನಾನು ಮೊದಲನೇ ದಿವಸನೇ ಹೇಳಿದೆ, ಕೌಸಲ್ಯ ಸುಮಿತ್ರೆ ಕೈಕೇಯಿನ ಕೂರಿಸಿ ವಸಿಷ್ಠರು ರಾಮ ಭರತ ಇಲ್ಲ, ಶತ್ರುಘ್ನ ಇಲ್ಲ, ರಾಮ ಲಕ್ಷ್ಮಣರು ಮತ್ತು ಸುಮಂತ್ರ ಇಷ್ಟು ಜನ ಕೂರಿಸಿ ಪ್ರಜೆಗಳನ್ನು ಆಹ್ವಾನ ಮಾಡಿ ನಾಳೆ ಪುಷ್ಪ ನಕ್ಷತ್ರದಲ್ಲಿ ಪಟ್ಟಾಭಿಷೇಕ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲೇ ಅಬ್ಜೆಕ್ಷನ್ ರೈಸ್ ಮಾಡೋರು, ಆನ್ಸರ್ ರೈಸ್ ಮಾಡೋರು ಉಳಿದು ಬಿಡ್ತಿದ್ರು. ಇದು ಯಾವುದು ಮಾಡಲಿಲ್ಲ. ಕೌಸಲ್ಯಗೂ ಯಾರು ಹೇಳಲಿಲ್ಲ, ಸೀತೆಗೂ ಯಾರು ಹೇಳಿಲ್ಲ, ಲಕ್ಷ್ಮಣನಿಗೆ ಹೇಳಲಿಲ್ಲ, ಕೈಕೇಯಿಗೆ ವಿಚಾರ ಗೊತ್ತಿಲ್ಲ, ಕೈಕೇಯಿಗೆ ಮಂತ್ರ ಹೇಳಿದ್ದು, ಕೌಸಲ್ಯ ಇವ್ರಿಗೆಲ್ಲ ರಾಮ ಹೇಳಿದ್ದು, ಸೀತೆಗೂ ರಾಮ ಹೇಳಿದ್ದು, ಎಲ್ಲೂ ಬೇರೆ ಥರ್ಡ್ ಪಾರ್ಟಿಯಿಂದ ನ್ಯೂಸ್, ಡೈರೆಕ್ಟ್ ಎಲ್ಲೂ ಹೇಳಲೇ ಇಲ್ಲ. ಹಾಗಾಗಿ ಏನಾಯಿತು, ಈ ವಿಚಾರಗಳಲ್ಲಿ ಮಧ್ಯದಲ್ಲಿ ಈಗ ಎಲ್ಲ ಕಡೆ ದ್ವಂದ್ವ ರಾಮ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೋಡು ನಾನು ಈ ರೀತಿಯಾಗಿ ದಾಸಿ ಆಗಿಬಿಡ್ತೇನೆ, ದಯವಿಟ್ಟು ನೀನು ಕಾಡಿಗೆ ಹೋಗುವಂತಿಲ್ಲ. ಇನ್ನು ನೆಕ್ಸ್ಟ್ ಅವ್ರು ಶುರು ಮಾಡ್ತಾರೆ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ನೆನ್ಪಿಟ್ಕೋಬೇಕು ನೀವು, ಏನು ಅಂತಂದರೆ ಈಗ ಬಾಲಕಾಂಡದಲ್ಲಿ ಇದಾಗೋಗಿದೆ. ನಿನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಉತ್ತರವಾಗಿ ಹೇಳ್ತಾ ಇದ್ದೀನಿ. ಪಾಯಸವನ್ನು ಕೊಟ್ಟ ನಂತರ ದಶರಥ ಏನು ಮಾಡ್ತಾನೆ, ಮೊದಲು ಅದು ಆ ಪಾತ್ರೆ ಇದ್ದಂಥ ಪಾಯಸದ ಅರ್ಧ ಭಾಗ 50% ಮೊದಲು ಕೌಸಲ್ಯ ಹಿರಿಯ ರಾಣಿಯಾದ್ರಿಂದ ಅವಳಿಗೆ ಕುಡಿಯಕ್ಕೆ ಕೊಡ್ತಾನೆ. ಕೌಸಲ್ಯ ಕುಡಿತಾಳೆ. ಯಾರು ಮೊದಲು ಕೊಡ್ತಾರೋ ಅವರು ಮೊದಲು ಗರ್ಭಿಣಿಯಾಗಿ ಜನನ ಆಗೋದು. ಸರಿ, ಅವಳು ಕುಡಿದು ಇನ್ನು ಅರ್ಧ ಭಾಗ ಐತಲ್ಲ, ಅರ್ಧದಲ್ಲಿ ಅರ್ಧ 25% ಎರಡನೇ ರಾಣಿ ಯಾರು? ಸುಮಿತ್ರೆಗೆ ಕೊಟ್ಟ ದಶರಥ. ಇನ್ನು 25% ಇದೆ, ಪಾತ್ರೆಗೆ 25%. ಆ 25% ಮತ್ತೆ 50% ಡಿವೈಡ್ ಮಾಡ್ತಾನೆ, 12.5 ಅದನ್ನು ಕೈಕೇಯಿಗೆ ಕೊಡ್ತಾನೆ. ಸರಿ, ಕೈಕೇಯಿಯನ್ನು ಕುಡಿದು ಇನ್ನು 12.5% ಭಾಗ ಉಳಿದಿದ್ದಲ್ಲ, ಅದು ಯಾರು ಕೊಡೋದು ಅಂತ ಆಲೋಚನೆ ಮಾಡ್ತಾರೆ. ಯಾಕಂದರೆ 3 ಜನ ಇದ್ದಾರೆ, ಒಂದು ಪಾತ್ರೆ ಇದೆ, ಡಿವೈಡೆಡ್ ಬೈ 3 ಆಗಲ್ಲ ಅಲ್ವಾ, ರೆಕರಿಂಗ್ ಬಂದ್ಬಿಡುತ್ತೆ. ಕರೆಕ್ಟಾಗಿ 4 ಜನ ಇದ್ದರೆ ಡಿವೈಡ್ ಮಾಡಬೇಕಾಗುತ್ತೆ 25%. 3 ಜನ ಇರೋದ್ರಿಂದ ಕೊಡೋದು ಕಷ್ಟ. ಹಾಗಾಗಿ ಇನ್ನೂ ಕಾಲು ಭಾಗ ಇಳಿದಿದೆ. ಯಾರಿಗೆ ಕೊಡೋದು? ಅಷ್ಟೊತ್ತಿಗೆ ನೋಡ್ತಾನೆ, ಸುಮಿತ್ರೆ ನೋಡ್ತಾನೆ. ನೋಡಿದಾಗ ಸುಮಿತ್ರೆ ಎಂಥ ತ್ಯಾಗಮಯಿ ಗೊತ್ತಾ? ಸುಮಿತ್ರೆ ವಿಚಾರಗಳು ಆಮೇಲೆ ನೋಡಿ, ಸಮಯ ಇಲ್ಲ ಮುಂದೆ ನೋಡೋಣ. ಸುಮಿತ್ರೆ ಎಂಥ ತ್ಯಾಗ ಅಂತಂದರೆ, ಅವಳು ಕೌಸಲ್ಯ ಕುಡಿದು ನೋಡಿದ್ಲು, ಕೈಕೇಯಿ ಕುಡಿದಿದ್ದು ನೋಡಿದ್ಲು, ಅವಳು ಮಾತ್ರ ಕೈಯಲ್ಲಿ ಹಾಗೆ ಇಟ್ಕೊಂಡಿದ್ದಾಳೆ, ಕುಡ್ದಿಲ್ಲ. ಅವಳ ಮನಸ್ಸಲ್ಲಿ ಆಲೋಚನೆ ಏನು ಅಂತಂದರೆ, ಇವರಿಬ್ಬರಿಗೆ ಮೊದಲು ಪುತ್ರ ಜನನವಾಗಲಿ, ನಂತರ ನನ್ನ ಮಕ್ಕಳು ಇವರಿಗೆ ತಮ್ಮನಾಗಿ ಸೇವೆ ಮಾಡಲಿ ಅಂತ ಅವಳ ಆಲೋಚನೆ ಅಂತೆ. ಹಾಗಾಗಿ ಅವ್ರು ಕುಡಿಯೋರ್ಗು ಇವಳು ಕಾಯ್ತಾಳೆ. ಆಮೇಲೆ ಅವರಿಬ್ಬರು ಕುಡಿದ ಮೇಲೆ ದಶರಥನಿಗೆ ಅರ್ಥ ಆಗ್ತದೆ, ಸುಮಿತ್ರ ಹೀಗೆ ಆಲೋಚನೆ ಮಾಡ್ತಿರ್ಬೋದು ಅಂತ ಹೇಳಿ ಇನ್ನು ಮಿಕ್ಕಿದ 12 ಭಾಗವನ್ನು ಅವಳಿಗೆ ಕೊಡ್ತಾಳೆ. ಅದನ್ನು ಸ್ವೀಕಾರ ಮಾಡಿ ಕುಡಿತಾಳೆ. ಅದರಿಂದ ಅವಳಿಗೇನು, ಲಕ್ಷ್ಮಣ ಶತ್ರುಘ್ನ ಟ್ವಿನ್ಸ್. ರಾಮ ಹುಟ್ಟಿದ್ದು ಕೌಸಲ್ಯಗೆ, ಭರತ ಹುಟ್ಟಿದ್ದು ಕೈಕೇಯಿಗೆ, ಶತ್ರುಘ್ನ ಮತ್ತು ಲಕ್ಷ್ಮಣ ಹುಟ್ಟಿದ್ದು ಸುಮಿತ್ರೆ. ಲಕ್ಷ್ಮಣ ರಾಮನ ಹಿಂದೆ ಹೋದ, ಶತ್ರುಘ್ನ ಭರತನ ಹಿಂದೆ ಹೋದ. ಸುಮಿತ್ರೆ ಜೊತೆ ಯಾರೂ ಇರಲಿಲ್ಲ, ಪತಿನೂ ಇರಲಿಲ್ಲ. ಯಾಕಂದ್ರೆ ದಶರಥ ನೋಡ್ಕೊಳ್ತಿರ್ಲಿಲ್ಲ ಅಷ್ಟಾಗಿ. ಮಕ್ಕಳು ಒಬ್ಬರಿಂದ ಒಬ್ಬರು ಹೋದ್ರು, ಸುಮಿತ್ರೆ ಒಬ್ಬಳೇ ಇರ್ತಾರೆ. ಆದ್ದರಿಂದ ಇದನ್ನ ಇಲ್ಲಿ ಯಾರೋ ನಮ್ಮ ಇದಕ್ಕೋಸ್ಕರ, ಜನನಕ್ಕೋಸ್ಕರ ಈ ಸುಮಿತ್ರೆಯ ತ್ಯಾಗವನ್ನು ಕೂಡ ಮುಂದೆ ವರ್ಣನೆ ಬರ್ತಾನೆ ಕೆಲವು ಸಂದರ್ಭದಲ್ಲಿ. ಹೀಗೆ ನಮ್ಮ ಈ ಸಂದರ್ಭದಲ್ಲಿ ಅವಳು ಮಧ್ಯೆ ಸಿಕ್ಕೋದಿಲ್ಲ. ಹಾಗಾಗಿ ನಾನು ಈ ಮಧ್ಯದಲ್ಲಿ ಅವಳ ವಿಚಾರವನ್ನು ಕೂಡ ಹೇಳಿದೆ. ಸರಿ, ಈಗ ಕೌಸಲ್ಯ ಮುಂದೆ ಬಂದದ್ದಾಯಿತು. ಈಗ ಅವಳು ಹೇಳ್ತಾ ಇದ್ದಾಳೆ, ನೋಡಪ್ಪ ಶ್ರೀರಾಮಚಂದ್ರ, ನೀನು ಧರ್ಮಂ ತಿಳಿದು ಅಂತಾನೆ, ನೀನು ಧರ್ಮಜ್ಞ ಅಲ್ವಾ? ಸರಿ, ಧರ್ಮನಿಷ್ಠರಾದವ್ರು ಏನು ಮಾಡ್ತಾರೆ ಅಂತಂದರೆ ತಾಯಿನ ಬಿಟ್ಟು ಹೋಗ್ತಾರೆ. ಈಗ ನೀನು ನಿಜವಾಗ್ಲೂ ಧರ್ಮಿಷ್ಠ, ಈಗ ನೋಡು ಅವನಿಗೆಂಥ ಧರ್ಮ ಸಂಕಟ ಅಂತ ಕರಿತೀವಲ್ಲ, ನಿಜವಾಗ್ಲೂ ನೀ ಧರ್ಮ ಪರಿಪಾಲನೆ ಮಾಡುವಂತಾಗಿದ್ದರೆ ನೀನು ತಾಯಿ ನನ್ನನ್ನು ನೀನು ಸೇವೆ ಮಾಡಿಕೊಂಡು ಇಲ್ಲೇ ಇರಬೇಕು, ನೀನು ಹೋಗುವಂತಿಲ್ಲ. ನಾನು ಕೆಲವು ಅಂಶಗಳನ್ನು ಹೇಳ್ತೇನೆ. ಆಮೇಲೆ ಅದಕ್ಕೆ ಅವಳು ಏನು ಮಾಡ್ತಾಳೆ, ಕಾಶ್ಯಪ ಅವನು ತನ್ನ ತಾಯಿಯನ್ನು ನೋಡಿಕೊಂಡು ಸ್ವರ್ಗವಾಸಿ ಆದನಂತೆ ಕತೆ ಕೇಳಿದ್ದೇನೆ, ನಿನ್ನ ಕಾಶ್ಯಪ ಅಂತ ನೀನು ನನ್ನ ಜೊತೆ ಇರಬೇಕು. ಸರಿ, ಆಮೇಲೆ ಇನ್ನೊಂದೇನು ಅಂಶ ಹೇಳ್ತಾಳೆ, ಈಗ ನಿನಗೆ ನಿನ್ನ ಅಪ್ಪಪ್ಪ
ಮತ್ತು ಮಾತನ್ನು ಒಪ್ಪಿ ಬಂದು ಕಾಡಿಗೆ ಹೋಗ್ತೇನೆ ಅಂತ ನನ್ನ ಮುಂದೆ ನಿಂತು ಹೇಳ್ತಾ ಇದ್ದೆ. ಯಾವಾಗ ತಂದೆ ಏನೋ ಪರಿಪಾಲನೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತೀವೋ, ಮಾತೃದೇವೋಭವ ಅಲ್ಲ. ನಾನು ಸತ್ಯವನ್ನು ನನ್ನ ಮಾತನ್ನು ನೀನು ಕೇಳೋ, ಬರೀ ಅಪ್ಪನ ಮಾತು ಕೇಳೋವಂತಿಲ್ಲ. ಆದ್ರಿಂದ ನೀನು ಒಂದು ಪಕ್ಷ ನನ್ನ ಅಪ್ಪಣೆ ಇಲ್ಲದೆ ಕಾಡಿಗೆ ಹೋದರೆ ನಾನು ಇಲ್ಲೇ ಸಾಯ್ತೇನೆ, ನನ್ನ ಶವವನ್ನು ನೀನು ನೋಡಬೇಕು. ಈಗ ರಾಮ ಏನು ಮಾಡ್ತಾನೆ, ಅವನು ಹೋಗಬೇಕು ಅಂತಾನ. ಕಡೆಗೆ ಅವ್ರಿಗೆ ಉದಾಹರಣೆ ಕೊಡ್ತಾರೆ. ಸಮುದ್ರ ರಾಜ ತಾಯಿ ನೋಡ್ಕೊಳ್ದೆ ಈ ಮುಂದೆ ಯಾರೋ ಒಬ್ಬ ಬ್ರಾಹ್ಮಣನಿಂದ ಶಾಪ ಬಂದು ನರಕ ಪ್ರಾಪ್ತಿಯಾಗಿ ಈಗೆಲ್ಲ ಆಗೋಯ್ತಪ್ಪ, ಅದರಿಂದ ನೀನು ಮಾತ್ರ ಈಗೆಲ್ಲ ನನ್ನ ತಾಯಿ ಬಿಟ್ಟು ಹೋದರೆ ನಿನಗೆ ದಶರಥನ ಮಾತು ನಾನು ಕೇಳೋದಿಲ್ಲ, ನೀನು ನನ್ನ ಮಾತು ಕೇಳಲೇಬೇಕು. ಸರಿ, ಇವನೇನು ಮಾಡ್ದ, ಇವನ್ ರಾಮ ಮೊದಲೇ ಹೇಳ್ತಾನೆ, ಮುಂದೆ ಕಂಕ್ಲೂಡ್ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಮತ್ತೆ ಲಕ್ಷ್ಮಣ ಶುರು ಮಾಡ್ತಾನೆ, ಕೌಸಲ್ಯದ ಮಧ್ಯೆ ನಿಲ್ಲುತ್ತೆ. ಅವನು ಹೇಳ್ತಾನೆ, ಅವ ಒಂದು ನೆನ್ಪಿಟ್ಕೊಳ್ಳವ, ನೀನು ಇದನ್ನು ಹೇಳ್ತಾ ಇದ್ದ, ನಾನು ಕೇಳ್ತಾ ಇದ್ದೆ, ಆದರೆ ನನಗೆ ತಂದೆಯ ಮಾತನ್ನು ಮೀರುವ ಹಕ್ಕಿಲ್ಲ. ತಂದೆಯ ಮಾತನ್ನು ಮೀರುವ ಹಕ್ಕು ನನಗೆ ಇಲ್ಲ. ಇದು ಮಕ್ಕಳಿಗೆ ಹೇಳಬೇಕು ಅಲ್ಲ. ಒಂದು ಮೊಬೈಲ್ ಕೊಡಿಸಿಲ್ಲ ಅಂದರೆ ಇಷ್ಟ ಆದ ಅಂತ ಮಾಡಿ ಹಾಕ್ಬಿಡ್ತಾರೆ ನಮ್ಮ ಮನೆಗಳಲ್ಲಿ. ವಯಸ್ಸಿಗೆ ಬಂದಮೇಲೆ ಒಂದು ಬೈಕ್ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಎಂತ ಇಟ್ಕೊಳ್ಳಿ, ಅದಕ್ಕೆ ಅವನು ಉದಾಹರಣೆ ಏನು ಕೊಡ್ತಾನೆ, ಶ್ರೀರಾಮಚಂದ್ರ, ಇವಳು ಸಮುದ್ರ ರಾಜ, ಕಾಶ್ಯಪ ಮುನಿ, ಇವರೆಲ್ಲ ಉದಾಹರಣೆ ಕೊಟ್ಟಲ್ಲ. ರಾಮ ಯಾರು ಉದಾಹರಣೆ ಕೊಡ್ತಾನೆ, ಅಮ್ಮ ಜಮದಗ್ನಿ ಪುತ್ರ ಪರಶುರಾಮ, ಅವಳ ಹೆಂಡತಿ ರೇಣುಕಾ ತಾಯಿ, ಅವಳನ್ನ ಕೊಡ್ಲಿಯಿಂದ ಪರಶುರಾಮ ಕೊಲ್ಬೇಕು ಅಂತ ಹೇಳಿ ಜಮದಗ್ನಿ ಮಹರ್ಷಿಗಳು ಅಪ್ಪಣೆ ಮಾಡಿದ್ದು. ಅಪ್ಪ ಮಾತು ಕೇಳಿಲ್ವಾ, ಇದಮ್ಮ ನಮ್ಮ ಪರಂಪರೆ ಅಂತ ಹೇಳ್ಬಿಡ್ತಾನೆ ಕೌಸಲ್ಯ. ಇದು ನನ್ನ ಪರಂಪರೆ. ಅವನು ಜಮದಗ್ನಿ ತನ್ನ ತಾಯಿಯ ತಂದೆ ಪರಶುರಾಮ ಕೇಳಿದ್ದಲ್ಲ, ಅದರಿಂದ ನಾನು ಆ ಮಾರ್ಗವನ್ನು, ಪೂರ್ವಜರಾದ ಆ ಮಾರ್ಗವನ್ನು ನಾನು ಅನುಸರಿಸ್ತೇನೆ, ನೀನು ಈ ಮಾತನ್ನು ಒಪ್ಪಲೇಬೇಕು. ಅದಕ್ಕೆ ಅವಳು ಹೇಳ್ತಾಳೆ, ಅಮ್ಮ ಶ್ರೀರಾಮಚಂದ್ರ, ತಾಯಿಯಾಗಿ ನಾನು ನಿನಗೆ ಕಾಡಿಗೆ ಹೋಗೋಕ್ಕೆ ಹೇಗೆ ಅನುಮೋದಿಸ್ತೀನಿ? ಯಾವ ತಾಯಿ ಬಿಟ್ಕೊಡ್ತಾಳೆ ನೀನು ಕಾಡಿಗೆ ಹೋಗ್ಲಿಕ್ಕೆ? ನೀನು ಯಾವುದೇ ಕಾರಣಕ್ಕೂ ನೀನು ಕಾಡಿಗೆ ಹೋಗುವಂತಿಲ್ಲ. ಒಂದು ಪಕ್ಷ ನೀನು ಹೋಗಬೇಕು ಅಂತಿದ್ರೆ ಅಲ್ಲಿ ದಶರಥ ಹೇಳಿದ ನಾನು ಬರ್ತೇನೆ ಅಂತ, ನಾನು ನಿನ್ನೊಟ್ಟಿಗೆ ಕಾಡಿಗೆ ಬರ್ತೇನೆ. ಅದಕ್ಕೆ ರಾಮ ಹೇಳ್ತಾನೆ, ನೀನು ಕಾಡಿಗೆ ನನ್ನ ಜೊತೆ ಬರಬೇಕು ಅಂತಿದ್ಯಾ, ಅದಕ್ಕಿಂತ ಮುಂಚೆ ಒಂದು ಮಾತು. ಇದೆಲ್ಲ ಧರ್ಮ, ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಈಗ ದಶರಥ ಯಾರು ಅಂತ ಹೇಳ್ತಾನೆ. ನನ್ನ ದೃಷ್ಟಿಯಿಂದ ದಶರಥ ಯಾರು? ಅವನು ತಂದೆ, ಅದಾದ ಮೇಲೆ ಗುರು, ಅದಾದ ಮೇಲೆ ರಾಜ. ಇದು ಬಹಳ ಇಂಪಾರ್ಟೆಂಟ್. ಇದು ಸಬ್ಜೆಕ್ಟಿವ್ ಸ್ಟ್ಯಾಂಡ್ ಪಾಯಿಂಟ್. ಫ್ಯಾಮಿಲಿ ಸ್ಟ್ಯಾಂಡ್ ಪಾಯಿಂಟ್ ತೊಗೊಂಡ್ರೆ ಏನಾಯ್ತು, ಯಾರು? ಅಪ್ಪ. ಆಮೇಲೆ ನನ್ನ ಜೀವನ ಪಾಠವನ್ನು ಕಲಿಸಿದ್ದಲ್ಲ, ಕ್ಷತ್ರಿಯ ಧರ್ಮವನ್ನು, ರಾಜ್ಯ ಧರ್ಮವನ್ನು, ಪೊಲಿಟಿಕಲ್ ಸೈನ್ಸ್ ಕಲಿಸಿದ್ದು ಗುರುವಾದ. ಈ ಭರತಖಂಡದ ಅಖಂಡ ಭರತಖಂಡಕ್ಕೆ ಲೆಕ್ಕ ಹಾಕಿದ್ರೆ ರಾಜ. ಅದರಿಂದ ಅವನು 3 ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾನೆ. ಯಾವಾಗ ಈ 3 ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾನೆ, ಅವನು ಕ್ರೋಧದಿಂದಾದರೂ ಹೇಳಿರ್ಬೋದು, ಹರ್ಷದಿಂದಾದರೂ ಹೇಳಿರ್ಬೋದು, ಕಾಮದಿಂದಾದರೂ ಈ ನಿರ್ಣಯವನ್ನು ಹೇಳಿರ್ಬೋದು, ನಾನದನ್ನು ಪಾಲಿಸಲೇಬೇಕು. ಇಲ್ಲಿ ನೋಡಿ, ದೇರ್ ಇಸ್ ಎ ಇಂಟಿಗ್ರೇಷನ್ ಆಫ್ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ಸ್ಟ್ಯಾಂಡ್ ಪಾಯಿಂಟ್. ಈಗ ಒಂದು ಹೇಳ್ಬೋದು, ಪುತ್ರನ ಯಾಕೆ ಕಾಡಿಗೆ ಕಳಿಸ್ಬೇಕು ಅಲ್ವಾ? ಅದೇ ಇಲ್ಲಿ ರಾಮ ಏನು ಮಾಡ್ತಾ ಇದ್ದಾನೆ ನೋಡು, ಅವನು ಗುರುವಾಗಿ, ರಾಜನಾಗಿ, ತಂದೆಯಾಗಿ 3 ಸ್ಥಾನವನ್ನು ಹೊತ್ತಿದ್ರಿಂದ ಈಗ ಕೆಲವರು ಆಗ ಮಾಡ್ಬೋದು, ಅವನ ತಾಯಿ ಮಾತು, ಕೊಡೆಯ ತಾಯಿ ಮಾತನ್ನು ಕೇಳ್ತಾ ರಾಮನೇ ಬಹಳ ಮೋಸ್ಟ್ ಕಾಂಪಿಟೆಂಟು, ಧರ್ಮಜ್ಞ, ಸತ್ಯವಾನ್, ಭರತಕ್ಕಿಂತ ಶ್ರೇಷ್ಠ, ಅವನೇ ರಾಜ ಆಗಬೇಕು ಅಂತ ಪ್ರಜಾಪ್ರಭುತ್ವ ಹೇಳ್ತಾ ಇತ್ತು. ಡೆಮೊಕ್ರೆಟಿಕ್ ಅಯೋಧ್ಯ ಪೀಪಲ್ ವೋಟ್ ಮಾಡಿದ್ರು ಕೂಡ ಅವನಿಗೆ ಸೀಟ್ ಸಿಕ್ಕಿತ್ತು. ಯಾಕೆ ಹೇಳ್ತಾ ಇದ್ದಾನೆ ಇವನು ಇಲ್ಲಿ? ಅದಕ್ಕೆ ಇಲ್ಲಿ ಅಲ್ಲಿ ಮುಂದೆ ಸೀತೆ ಕೈ ಬಿಡಕ್ಕೂ ರಾಮಚಂದ್ರನ ಇದೇ ಪರಿಸ್ಥಿತಿ. ಅವನು ರಾಜನಾಗಿ ನಿರ್ಧಾರ ಮಾಡಬೇಕಾಗಿದ್ದಂಥ ಪರಿಸ್ಥಿತಿ. ಹೆಂಡತಿಯಾಗಿ ಅವನು ನೋಡ್ಲಿಕ್ಕೆ ಆಗಲಿಲ್ಲ. ಆಗ
ಅದಕ್ಕೆ ಸಾಕಷ್ಟು ನಿಯಮಗಳಿದೆ, ಅದು ಬೇರೆ ಬಂದರೆ ಯಾವತ್ತಾದ್ರು ಚರ್ಚೆ ಮಾಡೋಣ, ಈಗಲ್ಲ. ಅದರಿಂದ ಇವನೇ ಹೇಳ್ತಾ ಇದ್ದಾನೆ, ನೋಡು ನಾವೇನು ಮಾಡಬೇಕು ಈಗ, ಆ 3 ಸ್ಥಾನವನ್ನು ಹೊತ್ತಿರೋದ್ರಿಂದ ನಾನು ಒಂದು ಮಾತನ್ನು ಕೇಳಲೇಬೇಕು. ಆಮೇಲೆ ನೆನ್ಪಿಟ್ಕೊಳ್ಳಮ್ಮ, ನಿನಗೆ ದಶರಥ ಪತ್ನಿಗೆ ಪತಿಯನ್ನು ಅನುಸರಿಸುವುದೇ ಧರ್ಮ. ನೀನು ಏನೇ ಮಾತಾಡಿದ್ರು ಕೂಡ, ನೀನು ನನಗೆ ತಾಯಿ ಆದರೂ ಕೂಡ ಅಪ್ಪನ ಮಾತನ್ನು ನೀನು ಮೀರೋ ಹಾಗಿಲ್ಲ, ನಾನು ಮೀರೋ ಹಾಗಿಲ್ಲ. ಇಷ್ಟು ವಾದ ನಡೀತು. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಲ್ಲ, ನಾನು ದೀರ್ಘವಾಗಿ ಹೇಳ್ತಾ ಇದ್ದೆ. ಜೊತೆಗೆ ಏನು ಮಾಡಿದ್ದ, ಅಷ್ಟೊತ್ತಿಗೆ ಆಗಲೇ ಲಕ್ಷ್ಮಣ ಹಿಂದೆನೇ ಬಂದು ನಿಂತಿದ್ದ ಅಲ್ಲ, ಲಕ್ಷ್ಮಣ ಜೊತೆಗೆ ಬಂದಿದ್ದ, ಇವನು ಹಿಂದೆನೇ ಹತ್ಕೊಂಡು. ಆವಾಗ ಇವನಿಗೆ ಶುರು ಮಾಡ್ದ ಲಕ್ಷ್ಮಣ, ತನ್ನ ವಾದದ ಸರಣಿಯನ್ನು ಶುರು ಮಾಡ್ತಾನೆ ಲಕ್ಷ್ಮಣ. ಅವನು ಹೇಳ್ತಾನೆ, ಲಕ್ಷ್ಮಣನ ನೋಡಿ ರಾಮನೇ ಹೇಳ್ತಾನೆ, ನೋಡು ಈ ಕೋಪ ನನ್ಗೆ ಗೊತ್ತು, ನಿನ್ನ ಕೋಪ ಬರ್ತಾ ಇದೆ, ಆಮೇಲೆ ನಿನಗೆ ಶೋಕವೂ ಉಂಟಾಗಿದೆ, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ. ಇನ್ನು ಲಕ್ಷ್ಮಣ ಬರೋದು ನಿರ್ಧಾರ ಆಗಿಲ್ಲ, ಸೀತೆ ಬರೋದು ನಿರ್ಧಾರ ಆಗಿಲ್ಲ, ಈಗ ರಾಮ ಮಾತ್ರ ಹೋಗೋದು. ನಿನಗೆ ಕೋಪ ಇದೆ, ಒಳಗಡೆ ಶೋಕ ಇದೆ. ಆಮೇಲೆ ನೆನ್ಪಿಟ್ಕೋ, ಬಹಳ ಮುಖ್ಯವಾದ ಅಂಶ ಹೇಳ್ತಾನೆ ನಾನು ಇಲ್ಲಿ ರಾಮ. ಲಕ್ಷ್ಮಣ ನೆನಪಿಟ್ಕೋ, ಅವಮಾನ ಆಯಿತು ಅಂತ ಭಾವಿಸ್ಬೇಡ. ರಾಮನಿಗೆ ಅವಮಾನ ಆಯಿತು ಅನ್ನೋದು ಭಾವಿಸ್ಬೇಡ. ಇದು ಯಾರು ಭಾವಿಸ್ತದೆ, ಹೀಗೆ ಯಾರು ಭಾವಿಸೋದಿಲ್ಲ ಹೇಳಿ? ನಮಗೆ ಅವಮಾನ ಆಗಿದೆ ಅಂತ ಯಾರ್ಯಾರು ಅಂದ್ಕೊಳ್ತೇವೋ ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ ಅಂತ ನೇರವಾಗಿ ಅರ್ಥ. ಆತ್ಮವಿಶ್ವಾಸ ಉಳ್ಳಂಥ ವ್ಯಕ್ತಿಗಳು ಸಮಾಜದಲ್ಲಿ ಎಂಥ ತೊಂದರೆ ಬಂದರೂ ತಾನು ಅವಮಾನಿತನಾಗುವುದಿಲ್ಲ. ವಿವೇಕಾನಂದರಿಗೆ ಅಮೆರಿಕಲ್ಲಿ ಎಷ್ಟೆಲ್ಲ ತೊಂದರೆ ಆಯಿತು ಅಲ್ಲ, ಅವ್ರು ಇಲ್ಲಿಂದ ಕಳಿಸ್ಬಿಟ್ರು. ನಮ್ಮ ಭಾರತದಲ್ಲಿ ಹೇಳ್ದಲ್ಲ, ನಮಗೆ ಆವಾಗ ವಾಟ್ಸಪ್ ಇರಲಿಲ್ಲ, ಇದಿರಲಿಲ್ಲ, ಇಂಟರ್ನೆಟ್ ಇಲ್ಲ, ಓದಿದ್ದು ಅವ್ರು ಮಾತಾಡೋದು ನೋಡಿ, ಅವ್ರ ಸನ್ಯಾಸ ನೋಡಿ ಎಲ್ಲರೂ, ಸ್ವಾಮೀಜಿ ನೀವು ಅಮೆರಿಕ ಹೋಗಿ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಮಾತಾಡಿ. ಅಲ್ಲಿ ಎಲ್ಲಿ ಉಳ್ಕೋಬೇಕು, ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ಅಲ್ಲಿ ಹೋದರೆ ಆ್ಯಕ್ಚುಲಿ ಅದು ಆಗಲಿ ಅವರು ಅಪ್ಲಿಕೇಶನ್ ಕೊಡೋ ಡೇಟು ಮುಗಿದೋಗ್ಬಿಟ್ಟಿದೆ. ನೀವು ಯಾವುದೋ ಒಂದು ಆರ್ಗನೈಸೇಷನ್ ರೆಪ್ರೆಸೆಂಟ್ ಮಾಡಿ ಒಂದು ಇಂಟ್ರಡಕ್ಷನ್ ಲೆಟರ್ ಕೊಡಬೇಕಾಗ್ತದೆ. ಆಮೇಲೆ ನೀವು ಯಾರ ಮನೇಲಿ ಇರಬೇಕು ಅಂತಂದರೆ ಎಷ್ಟೋ ತಿಂಗಳು ಮುಂಚೆನೇ ನೀವು ಲೆಟರ್ ಹಾಕ್ಬಿಟ್ಟು ನೀವು ಬರ್ತಿದ್ದೀರಿ ಅಂತ ಹೇಳಬೇಕಿತ್ತು. ಎಲ್ಲ ಗೊತ್ತಾಗಿತ್ತು ಸ್ವಾಮೀಜಿಗೆ. ಅಲ್ಲಿ ಹೋಗಿ ಚಿಕಾಗೋ ಹೋಗಿ ಇಳಿದ ಮೇಲೆ ಆಮೇಲೆ ಇವ್ರೇನು ಮಾಡಿದ್ರು, ಮಹಾಶಯರು ಎಲ್ಲರಿಗೂ ಸ್ವಾಮೀಜಿಗೆ ನಮ್ಮ ಇಂಡಿಯನ್ ಡ್ರೆಸ್ಸಲ್ಲಿ ಕಳಿಸ್ಬಿಟ್ರು. ಅಲ್ಲಿ ಹೋಗ್ತಾರೆ, ಚಳಿ, ಅವ್ರಿಗೆ ಏನೂ ಇಲ್ಲ, ಒಂದು ಟ್ರಂಕ್ ಬೇರೆ ಕೊಟ್ಟರು. ಹೋಗಲ್ಲಿ ನಿಂತ್ಕೊಂಡ್ರು, ಟೈಮ್ ಆಗೋಗಿದೆ, ನಿಮ್ಮದು ಒಂದು ಆರ್ಗನೈಸೇಷನ್ ರೆಪ್ರೆಸೆಂಟ್ ಮಾಡ್ತಿಲ್ಲ, ನೀನು ಭಾರತೀಯ ಅಂತ ಹೇಳೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಆಮೇಲೆ ಇನ್ನೂ ಶುರುವಾಗಿ ಇನ್ನೂ 2-3 ತಿಂಗಳಿದೆ, ನೀನು ಎಲ್ಲಿ ಆಮೇಲೆ ಚಿಕಾಗೋ ನೋಡು, ಅಲ್ಲಿ ರೇಟು ಸ್ವಾಮೀಜಿಗೆ ಆಗ್ತಾ ಇಲ್ಲ. 4,000 ಮೈಲಿ ಹೋಗಿದೆ, ಇಲ್ಲಿಂದ 2,000 ವ್ಯಾಂಕೋವರಿಂದ ಬಾಸ್ಟನ್ನಿಂದ ಬ್ಯಾಕ್ ಟು ಚಿಕಾಗೋ. ಸ್ವಾಮೀಜಿ 3,000 ಮೈಲಿಂದ ಹೋಗಿದ್ದಾರೆ. ಹೋದ್ಮೇಲೆ ಏನು ಗೊತ್ತಾಯ್ತು, ಅವ್ರು ಸಮಯಕ್ಕೆ ಬರಲಿಲ್ಲ, ತಮ್ಗೆ ಅವಕಾಶ ಇಲ್ಲ, ಯಾರು ಅವಕಾಶ ಕೊಡ್ತಾರೆ ಗೊತ್ತಿಲ್ಲ. ಇದಾದ್ಮೇಲೆ ಇನ್ನೊಂದಷ್ಟೆಲ್ಲ ಅವಮಾನಗಳಾಗ್ತದೆ. ಅವ್ರನ್ನ ಪಂಚೆ ಎಳೆಯೋದು, ಅವರು ಇದನ್ನ ಟರ್ಬನ್ನ ಎಳೆಯೋದು, ಇವ್ರನ್ನ ಹೇಳಿ ಮಾಡೋದು, ಒಂದಷ್ಟೇ ರೌಡೀಸ್ ಒಂದು ಅಟ್ಟಿಸ್ಕೊಂಡ್ಬರ್ತಾರೆ ರಸ್ತೆಯಲ್ಲಿ. ಸ್ವಾಮೀಜಿ ತಪ್ಪಿಸ್ಕೊಳ್ಲಿಕ್ಕೆ ಓಡ್ತಾರೆ ರಸ್ತೆನಲ್ಲಿ, ಅಮೆರಿಕದಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಒಂದು ಕೂತ್ಕೊಂಡ್ಬಿಡ್ತಾರೆ, ಯಾಕೆ ಸುಮ್ಮನೆ ಜಗಳ ಮಾಡೋದು ಅಂತ. ಆಮೇಲೆ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸಲ್ಲೂ ಕೂಡ ಎಲ್ಲರೂ ನೋಡ್ತಾರೆ, ಎಲ್ಲ ಬರ್ಕೊಂಡ್ಬಂದಿದ್ದಾರೆ ದೊಡ್ಡ ದೊಡ್ಡ ಪೇಪರು. ಐ ಆಮ್ ಎ ಫೂಲ್ ದಟ್ ಐ ಡಿಡ್ ನಾಟ್ ರೈಟ್ ಎನಿಥಿಂಗ್, ಐ ಹ್ಯಾವ್ ಟು ಸ್ಪೀಕ್ ಅಂತ. ಬೆಳಿಗ್ಗೆಯಿಂದ ಶುರುವಾಗಿ ಸೆಷನ್ನು, ಸ್ವಾಮೀಜಿ ಮಾತಾಡಿ 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 ಅಂತ ಹೇಳ್ತಾರೆ. ಇಲ್ಲ ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಹೇಳ್ತಾರೆ, ಇಲ್ಲ ನೀವೇ ಮತ್ತೆ ಆಮೇಲೆ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಏನನ್ನ ಕಾಣ್ತಾರೆ ಸ್ವಾಮೀಜಿ. ಯಾಕೆ ಹೇಳಿದ್ರು ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್? ಸ್ವಾಮೀಜಿ ಒಬ್ಬರೇ ಹೇಳ್ತಾರೆ ಮೈ ಸಿಸ್ಟರ್ಸ್ ಆಫ್ ಬ್ರದರ್ಸ್. ಮೆನಿ ಹ್ಯಾಡ್ ಆಲ್ರೆಡಿ ಸ್ಪೋಕನ್ ದಟ್ ಮೈ ಸಿಸ್ಟರ್ಸ್ ಆಫ್ ಬ್ರದರ್ಸ್. ಬೈ ಸ್ವಾಮೀಜಿ ಹೇಳಿದಾಗ 2 ನಿಮಿಷ ಅರ್ಥ. ಯಾಕೆ ಅವನು ಏನು ಮಾಡ್ದ, ಅವನು ಮೊದಲು ಹೋಗಿ ಅವನು ತನ್ನ ಯಾವುದು ಸರಸ್ವತಿಗೆ ನಮಸ್ಕಾರ ಮಾಡಿ ಈ ಆತ್ಮಭಾವದಲ್ಲಿ ನೆಲೆಸ್ತಾನೆ. ಈ ಫೀಲ್ ಐಡೆಂಟಿಫೈಡ್ ವಿತ್ ಎವ್ರಿ ಪರ್ಸನ್ಸ್ ಡೇ. ಇಲ್ಲಿರೋರೆಲ್ಲ ಯಾರು? ಅಮೆರಿಕನ್ಸ್. ಯಾರು ಅಮೆರಿಕನ್ಸು? ನನ್ನವರೇ. ನನ್ನವ್ರು ಹೇಗೆ ವ್ಯಕ್ತವಾಗ್ತಾ ಇದೆ? ಸೇಮ್ ಬ್ರಹ್ಮನ್ ಈಸ್ ಮ್ಯಾನಿಫೆಸ್ಟಿಂಗ್ ಆಸ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ದಿಸ್ ಅಮೆರಿಕಾ. He identified with the American sisters and brothers as the manifestation of that Brahman, which is identity, which is unity, which is freedom.
ಐಡೆಂಟಿಟಿ ಬಂತು ಅವನಿಗೆ. ಆ ಐಡೆಂಟಿಟಿ ನಿಂತ್ಕೊಂಡು ಹೇಳ್ದ ಎಲ್ಲ ನನ್ನವರೇ, ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ಸ್. ಅದೊಂದು ಸೂತ್ರ. ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಸುಮ್ಮನೆ ಅಲ್ಲ, ಹೇಳಿದಲ್ಲ, ಅಧ್ಯಯನ ಮಾಡೋದು ಅಂದರೆ ಒಂದು ತರೀಕ ಇದೆ. ಇಟ್ಸ್ ಅನ್ ಐಡೆಂಟಿಟಿ. ಬ್ರಹ್ಮದ ಇದನ್ನು ಐಡೆಂಟಿಟಿ ಅದು. ಅದು ಹೇಳ್ದ. ಅವಾಗ ಅವ್ರಿಗೆ ಅವರಲ್ಲೂ ಒಳಗಡೆ ಅದು ರೋಮಾಂಚನ ಆಗಿ 2 ನಿಮಿಷ ಕರೆತ ಯಾರಿಗೆ ಹೇಳಿದೆ ಅಂತ ಕರೆತಾಟ ಸ್ವಾಮೀಜಿಗೆ ಬಂತು. ಅದಕ್ಕೆ ರಾಮ ಏನು ಹೇಳ್ತಾ ಇದ್ದಾನೆ, ಕನೆಕ್ಷನ್ ಏನು, ಈಗ ನನಗೆ ಪಟ್ಟಾಭಿಷೇಕ ಸಿಕ್ಕಿಲ್ಲ ಅಂತ ಅವಮಾನ ಆಯಿತು ತಿಳ್ಕೊಬೇಡ. ಕ್ರೋಧ ಯಾಕೆ ಬಂತು? ನನ್ನ ಈಗೋ ಹರ್ಟ್ ಆಯ್ತು ಅಲ್ಲ, ನನ್ನ ಈಗೋ ಹರ್ಟ್ ಆಗಲೇ ಕೋಪ. ಯಾವಾಗ ಮನುಷ್ಯ ಹೆಲ್ಪ್ಲೆಸ್ ಆದಾಗ ಕೋಪ ಬರ್ತದೆ. ಸಾಧಾರಣವಾಗಿ ಸ್ಕೂಲ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಮೇಸ್ಟ್ರುಗಳಿಗೆ ಹುಡುಗರು ಕಂಟ್ರೋಲ್ ಮಾಡೋಕ್ಕಾಗದೆ ಇದ್ದಾಗ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ. ಹೆಲ್ಪ್ಲೆಸ್ ಆದಾಗ ಹೊಡೆಯೋಕ್ಕೆ ಹೋಗೋದು ಅಲ್ವಾ. ಮಕ್ಳು ಈಗ ಹೊಡೆಯೋಂಗಿಲ್ಲ, ಬೇರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಅದೊಂದು ಲಾ ಇದೆ, ಈಗ ಮಕ್ಕಳು ಮುಟ್ಟೋಂಗಿಲ್ಲ. ಈಗ ಯಾವಾಗ ಹೊಡೆಯಕ್ಕೆ ಹೋಗ್ತಾರೆ, ಈಗ ಮನೆಗಳಲ್ಲೂ ಕೂಡ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಹೆಲ್ಪ್ಲೆಸ್ ಆದಾಗ ಕೋಪಕ್ಕೆ ಹೋಗೋರು. ವೆನ್ ಮ್ಯಾನ್ ಬಿಕಮ್ಸ್ ಹೆಲ್ಪ್ಲೆಸ್ ಇಟ್ ಮ್ಯಾನಿಫೆಸ್ಟ್ ಆಸ್ ಕ್ರೋಧ. ಅದಕ್ಕೆ ನಿನಗೆ ಕ್ರೋಧ ಬರ್ತಾ ಇದೆ ಅಂತಂದ್ರೆ ನಿಂಗೆ ಅವಮಾನ ಆಗಿದೆ ಅಂತ. ಅದಕ್ಕೆ ರಾಮ ಹೇಳ್ತಾ ಇದ್ದಾನೆ, ನೀನು ಅವಮಾನ ಎಲ್ಲ ಆಗಿಲ್ಲ, ಸಂತೋಷದಿಂದ ಲಕ್ಷ್ಮಣನಿಗೆ ಹೇಳಿದೆ. ಆಮೇಲೆ ಅವನ ಇನ್ನೊಂದು ಮಾತು ಹೇಳ್ತಾನೆ ನೋಡು, ನನ್ನ ಪಟ್ಟಾಭಿಷೇಕ ಆಗಬೇಕು ಅಂತ ಇವತ್ತು ಎಷ್ಟು ಸಿದ್ಧತೆ ಎಲ್ಲ ಆಯ್ತಲ್ಲ, ಎಷ್ಟು ಸಂಭ್ರಮದಿಂದ ಸಿದ್ಧತೆ ಆಯ್ತಲ್ಲ, ಅಷ್ಟೇ ಸಂಭ್ರಮದಿಂದ ಈ ಸಿದ್ಧತೆ ಈ ಕ್ಷಣದಲ್ಲಿ ನಿಲ್ಲಿಸು. ಒಳ್ಳೆ ಕಥೆ ಆಯ್ತಲ್ಲ, ನಿಲ್ಸೋ ಸ್ವಲ್ಪ ನಿಧಾನಕ್ಕೆ ಎಲ್ಲರೂ ಸಮಾಧಾನ ಮಾಡಿ, ಎಲ್ಲ ಕಾರ್ನರ್ಗೂ ಹೋಗಿ ಎಲ್ಲರಿಗೂ ಸಮಾಧಾನ ಮಾಡಿ ಹೇಳ್ಬಿಟ್ಟು ನಿಲ್ಸೋಣ ಅಲ್ವಲ್ಲ. ಸಡನ್ನಾಗಿ ಹೆಂಗೆ ನಿಲ್ಸೋದು? ಅವನು ಹೇಳ್ತಾನೆ, ಯಾವ ಸಂಭ್ರಮದಲ್ಲಿ ಪಟ್ಟಾಭಿಷೇಕನೋ ಅದೇ ಸಂಭ್ರಮದಲ್ಲಿ ನಿಲ್ಲಿಸ್ಬೇಕು. ಯಾಕಂತ ಏನು ವಿಚಿತ್ರವಾಗಿ ಹೇಳ್ತಾನೆ ರಾಮ. ಅದಕ್ಕೆ ಅವನು ಹೇಳ್ತಾನೆ, ನೋಡು, ನೀನು ಈ ಯಾವ ಸ್ಟ್ಯಾಂಡ್ ಪಾಯಿಂಟಲ್ಲಿ ನೀನು ಆಲೋಚನೆ ಮಾಡಬೇಕು ಅಂತಂದರೆ, ನೀನೇನಾದರೂ ಬೇಗ ಸಂಭ್ರಮದಿಂದ ನಿಲ್ಲಿಸಿದ್ರೆ ಕೈಗೆ ಯಾವಾಗಲೂ ಸಂದೇಹ ಇರ್ತದೆ. ನಾನು ಹೋಗೋವರೆಗೂ ಸಂದೇಹ, ಕೈಗೆ ನಾನು ಕಾಡಿಗೆ ಹೋಗೋವರೆಗೂ ಸಂದೇಹ ಇರ್ತದೆ. ಅದರಿಂದ ನೀನು ಅವಳು ಸಂದೇಹ ಬಂದರೆ ಏನಾಗುತ್ತೆ ಹೇಳಿ, ಸಂದೇಹ ಬಂದರೆ ವ್ಯಕ್ತಿನಲ್ಲಿ ಏನಾಗ್ತದೆ. ಈಗ ನಿಮಗೆ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಸಂದೇಹ ಬಂತಪ್ಪ, ನಿಮ್ಗೇನಾಗುತ್ತೆ, ಒಳಗಡೆ ಹೊರಗೆ ಉಂಟಾಗ್ತದೆ, ಏನೋ ಸರಿ ಇಲ್ಲ, ಯಾಕೋ ವ್ಯಕ್ತಿ ಸರಿ ಇಲ್ಲ, ವ್ಯವಹಾರ ಮಾಡಬೇಕಲ್ಲ, ಸಂದೇಹದಿಂದ ಕೊರಗಿರ್ತದೆ. ಅದಕ್ಕೆ ಹೇಳ್ತಾಳೆ, ನಾನು ಪಟ್ಟ ಪಡಿತೀನೋ ಇಲ್ವೋ, ಹೋಗ್ತೀನೋ ಇಲ್ವೋ ಅಂತ ನನ್ನ ಕೈಗೆ ಸಂದೇಹ ಬಂದು ಕೊರಗ್ತಾರೆ. ಕೊರಗೋದಿಂದ ಏನಾಗ್ತದೆ, ನನ್ನ ಅಪ್ಪನಿಗೆ ತೊಂದರೆ ಕೊಡ್ತಾನೆ. ನಾನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನನ್ನ ಸ್ವಪ್ನದಲ್ಲೂ ನನ್ನ ತಂದೆಗಾಗಲಿ ತಾಯಿಗಾಗಲಿ ನಾನು ತೊಂದರೆ ಕೊಟ್ಟಿದ್ದೇ ಇಲ್ಲ. ನನ್ನಿಂದ ಕಾಡಿಗೆ ಹೋಗೋ ಹೊತ್ತಿಗೂ ತೊಂದರೆ ಆಗ್ತದೆ. ಅದಕ್ಕೆ ಸಂಭ್ರಮದಿಂದ ನಿಲ್ಲಿಸ್ಬಿಡ್ತಾರೆ. ಇದೆಲ್ಲ ಎಂಥ ಸೂಕ್ಷ್ಮ ಮಾಡಿ ನೋಡಿದ್ದು, ಎಷ್ಟು ಅಂಶವನ್ನು ರಾಮ ಆಲೋಚನೆ ಮಾಡ್ತಾನೆ. ಅವನೇನು ಮಾಡ್ತಾನೆ, ಆಮೇಲೆ ರಾಮ ಇನ್ನೊಂದು ಮಾತು ಹೇಳ್ತಾನೆ ನೋಡು, ಕೈಕೇಯಿ ಇದ್ದಾಗ ಭರತನ್ನಾಗಲಿ ನನ್ನನ್ನಾಗಲಿ ಭೇದ ಇರಲಿಲ್ಲ. ನಾನು ಕೂಡ ತಾಯಿಯಲ್ಲಿ ಮಲ್ತಾಯಿ ನನ್ನ ತಾಯಿ ಅಂತ ಭೇದ ನಾನು ಕಾಣಲೇ ಇಲ್ಲ. ನಾನು ಎಲ್ಲರಿಗೂ ಸಮಾನವಾಗಿ ನೋಡಿದೆ, ಅವಳು ಸಮಾನವಾಗಿ ನೋಡ್ತಾ ಇದ್ದೆ. ಆಮೇಲೆ ಹಾಗಿದ್ರೂ ಅವನೇ ಪದ ಉಪಯೋಗಿಸ್ತಾರೆ. ಶ್ರೀರಾಮಚಂದ್ರನೇ ಹೇಳ್ತಾನೆ, ಒಳ್ಳೆ ಸಂಸ್ಕೃತಿಯೇ ಇಲ್ಲದ ಸಾಧಾರಣ ಮಹಿಳೆ ಥರ ದಶರಥನ ಮುಂದೆ ಅಷ್ಟು ಜೋರಾಗಿ ಮಾತಾಡಿ ನನ್ನ ಕಾಡಿಗಟ್ಟುವಂಥ ಪ್ರಸಂಗ ಯಾಕೆ ಬಂತು? ಲಕ್ಷ್ಮಣ ಹೇಳ್ತಾರೆ, ಯಾಕೆ ಬಂತು? ಅವಳು ಯಾವತ್ತೂ ಇದುವರೆಗೆ ಹಿಂದೆ ಮಾಡಲಿಲ್ಲ. ನಾನು ಆ ಭೇದ ಇಟ್ಕೊಳ್ಳೇ ಇಲ್ಲ. ಆದರೆ ಇವತ್ತು ಸುಸಂಸ್ಕೃತಳಾಗದೆ ಒಳ್ಳೆ ಸಂಸ್ಕೃತಿಹೀನಳಾದ ಮಹಿಳೆ ಥರ ವರ್ತನೆ ಯಾಕೆ ಮಾಡಿದ್ಲು ಅಂತ ಕೇಳ್ತಾರೆ. ಅದಕ್ಕೆ ರಾಮನ ಇದು ದೈವದ ಪ್ರಭಾವ, ವಿಧಿ ಮತ್ತು ದೈವದ ಪ್ರಭಾವ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ. ಇದು ಚರ್ಚೆಗೆ ಇದೆ, ಈ ಚರ್ಚೆಗೆ ಹೋಗಲ್ಲ. ನಾನೇ ನಿಮ್ಮ ಪ್ರಶ್ನೆ ಕೇಳ್ತೇನೆ ಆಮೇಲೆ. ಇದು ಸ್ವಲ್ಪ ಕಂಪ್ಲೀಟ್ ಮಾಡಿ ನಾನೇ ನಿಮ್ಮ ಪ್ರಶ್ನೆ ಕೇಳ್ತೇನೆ. ಇದು ನೆನ್ಪಿಟ್ಕೊಳ್ಳಿ, ದೈವದ ಪ್ರಭಾವ ಅಂತ ಹೇಳ್ತಾರೆ. ಅದಕ್ಕೆ ದೈವದ ಪ್ರಭಾವ ಆದ್ದರಿಂದ ನೀನು ಕೈಗೆ ನಿಂದಿಸುವಂತಿಲ್ಲ, ಅವಳ ಮೇಲೆ ಕೋಪನ ಮಾಡ್ಕೋಬೇಡ. ಯಾಕೆ ದೈವದ ಪ್ರಭಾವ, ನೀನು ವೈದ್ಯು ಇದು ಇದನ್ನೆಲ್ಲ ಇಷ್ಟು ತನಕ ಹೇಳೋವರೆಗೂ ಇದನ್ನು ಕೇಳಿಸ್ಕೊಂಡ ಲಕ್ಷ್ಮಣ. ಬೇಡ, ನೀನು ಹೇಳಿ, ನಿನಗೆ ಚಾನ್ಸ್ ಸಿಕ್ಕಿದೆ ಹೇಳು ಅಂತ. ಇನ್ನೊಂದು ತಮಾಷೆ ಇದೆ, ಅಂದರೆ ಸಾಧಾರಣ ಒಂದು ಮಾತಿದೆ. ಏನು ಅಂತಂದರೆ, ಈ ರಾಮ ಅವತಾರದಲ್ಲಿ ಲಕ್ಷ್ಮಣ ಅವನ ಆದಿಶೇಷ ಅಲ್ಲ, ತಮ್ಮನಾಗಿ ಬಂದಲ್ಲ, ಅವನಿಗೆ ದೇಹ ಬಿಡೋತ್ತಿಗೆ ತುಂಬ ದುಃಖ ಆಗಿತ್ತಂತೆ.
ಒಳ್ಳೆ ತಮ್ಮನಾಗಿ ಬಿಟ್ಟುಬಿಟ್ಟೆ ಅಪ್ಪ ಇವನಿಗೆ. ಏನು ಹೇಳಿದ್ರು ಆ ತಮ್ಮ ಅಣ್ಣನ ಮಾತು ಮೀರೋಂಗಿಲ್ಲ. ಏನೇ ಕೋಪ ತೋರಿಸ್ಬೋದು, ಜಗಳ ಆಡ್ಬೋದು, ಗುದ್ದಾಡೋದು, ಕೊನೆಗೇನು ಲಾಸ್ಟ್ ಪಾಯಿಂಟ್ ಏನು, ಅಣ್ಣ ಏನು ಹೇಳ್ತಾರೆ ಅದು ಮಾಡಲೇಬೇಕು. ಅದಕ್ಕೆ ಈ ಇವನ ಜೊತೆ ಬಂದರೆ ತಮ್ಮನಾಗಿ ಬರೋಲ್ಲ, ಅಣ್ಣನಾಗಿ ಬರ್ತೀನಿ ಅಂತ ಬಲರಾಮನಾಗಿ ಬಂದ. ಇದು ಮಹಾಭಾರತದಲ್ಲಿ ಕೃಷ್ಣನಾಗಿ ಬಂದಾಗ ಅವನು ಅಣ್ಣನಾಗಿ ಬರ್ತಾನೆ. ಅದೇ ಇವನು ಬುದ್ಧಿವಂತ. ಅವನು ಮಹಾಭಾರತ ಯುದ್ಧ ಆಗೋತ್ತಿಗೆ ಬಲರಾಮನ್ನ ಅವನು ತೀರ್ಥಯಾತ್ರೆ ಕಳಿಸ್ತಾನೆ ಕೃಷ್ಣ. ಅವನಿದ್ರೆ ಯುದ್ಧ ಆಗೋದಕ್ಕೆ ಬಿಡೋದಿಲ್ಲ. ಅವನಿಗೆ ದುರ್ಯೋಧನ ಸೇರಿಸ್ಕೊಳ್ತಾನ. ಅಲ್ಲ, ದುರ್ಯೋಧನ ಪಟ್ಟ ಬಲರಾಮ ಹೊಟ್ಟೋಗ್ಬಿಡ್ತಾನೆ. ಅವನು ಭಾಳ ಬುದ್ಧಿವಂತ. ಕೃಷ್ಣ ಏನು ಮಾಡ್ತಾನೆ, ಭಾಳ ಬುದ್ಧಿವಂತನಾಗಿ ಒಂದು ತೀರ್ಥಯಾತ್ರೆ ವ್ಯವಸ್ಥೆ ಮಾಡಿ ಅವನು ಸರಸ್ವತಿ ನದಿ ತೀರದಲ್ಲಿ ಹೋಗುವಂತೆ ಮಾಡಿ ಅವನು ಹೊಟ್ಟೋಗ್ತಾನೆ. ಆಮೇಲೆ ಯುದ್ಧ ಸ್ಟಾರ್ಟ್ ಮಾಡ್ತಾನೆ. ಅಣ್ಣನಾಗಿ ಬಂದರೂ ಅಷ್ಟೇ, ತಮ್ಮನಾದರೂ ಬಂದೆ. ಧರ್ಮಜ್ಞಾನೇ ಅವನು ಮೀರ್ಸಕ್ಕೆ ಆಗೋದಿಲ್ಲ. ಅಣ್ಣ ತಮ್ಮ ಸಂಬಂಧ ಅಲ್ಲ. ಈಗ ಇವನೇನು ಮಾಡ್ದ, ಇಷ್ಟೆಲ್ಲ ಕೇಳಿಸ್ಕೊಂಡಲ್ಲ, ಅವನು ಹೇಳ್ದ, ನೋಡು ನೀನು ಯಾರು, ನೀನು ಮಹಾವೀರ, ಕ್ಷತ್ರಿಯ ಉತ್ತಮ ಅಂತೆಲ್ಲ ಹೇಳ್ತಾರೆ. ಅದೇ ಯಾರು ಹೇಳಿಗಳೋ, ಯಾರು ಕೈಲಾಗತ್ತೋ ಅವರು ಮಾತ್ರ ದೈವದ ವಿಚಾರ ತರ್ತಾರೆ. ರಾಮನಿಗೆ ಹೇಳ್ತಾರೆ, ನಾನು ಇದೇ ಪ್ರಶ್ನೆ ಕೇಳಿದೆ, ಯಾರು ದೈವದ ವಿಚಾರ ಹೇಳ್ತಾರೆ ಹೇಳಿ? ಹೇಳಿಗಳು ಕೈಲಾಗದೆ ಇದ್ದವರು ಎಲ್ಲ ಭಗವಂತನ ಇಚ್ಛೆಪ್ಪ. ನಾವೇನು ಮಾಡೋಕ್ಕಾಗುತ್ತೆ? ಭಾರತ ಯಾಕೆ ಸ್ವಾತಂತ್ರ್ಯ ಕಳ್ಕೊಂತು? ನಾವೇನು ಮಾಡೋಕ್ಕಾಗುತ್ತೆ? ಎಲ್ಲ ದೈವ ಇಚ್ಛೆ. ಬ್ರಿಟಿಷರ್ಸ್ ಬಂದು ಓದಬೇಕು ಅಂತ ಒದಿಸ್ಕೊಂಡು, ಯಾಕೆ ಒದಿಸ್ಕೊಂಡ್ರೆ ಅಯ್ಯೋ ಇದೆಲ್ಲ ಭಗವಂತನ ಇಚ್ಛೆ. ಮೊಘಲರು ಆಳಿದ್ರಲ್ಲ ಇಷ್ಟು ವರ್ಷ, ಯಾಕ್ರೋ ಹೆಂಗೆಲ್ಲ ಕಷ್ಟ ಆಯಿತು? ಇದೆಲ್ಲ ದೈವ ಇಚ್ಛೆ. ಯಾಕೋ ನೀವು ಬಡತನದಲ್ಲಿ ಸ್ವಲ್ಪ ಕಷ್ಟಪಟ್ಟು ಮೈ ಬರೆದು ಕಷ್ಟಪಟ್ಟು ಸ್ವಲ್ಪ ಬೆಳೆದ್ರು, ಎಲ್ಲ ದೈವ ಇಚ್ಛೆ. ಯಾರು ಹೇಳೋದು? ಅಸಹಾಯಕರು ಹೇಳೋದು. ಇದು ಲಕ್ಷ್ಮಣ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಾವು ಸುಮ್ಮನೆ ಓದಿದ್ರೆ ನೀವು ಕಾಮನಾಗಿ ಹೋಗ್ಬಿಡ್ತೀರಿ. ಅದಕ್ಕೆ ಹೇಳೋದು, ಯಾವುದು ಓದೋದನ್ನು ಪ್ರಶ್ನೆ ಮಾಡಬೇಕು. ಅದನ್ನು ಪೂರ್ವ ಪಕ್ಷ ಅಂತ ಕರೀತಾರೆ ವೇದಾಂತದಲ್ಲಿ. ಏನೋ ಒಂದು ಸಿದ್ಧಾಂತ ಹೇಳೋಕ್ಕಿಂತ ಮುಂಚೆ ಪೂರ್ವ ಪಕ್ಷ, ಅಪೋನೆಂಟ್. ಯಾವಾಗಲೂ ನಾವು ಒಂದು ವಿಚಾರ ಬಂದ ತಕ್ಷಣ ಅಪೋಸಿಷನ್ ಪಾರ್ಟಿಲೇ ಇರಬೇಕು. ಯಾವಾಗಲೂ ಕನ್ಕ್ಲೂಷನ್ ಬರಲೇಬಾರ್ದು. ಈಗ ರಾಮ ಹೇಳ್ದ, ಯಾಕೆ ಒಪ್ಕೋಬೇಕು ಅಂತ ನಾವು ಅಪೋನೆಂಟ್ ಆಗಿ ಕೂತ್ಕೋಬೇಕು. ಕೈಕೇಯಿ ಸ್ಥಾನದಲ್ಲಿ ಕೂತ್ಕೊಂಡು ರಾಮನ ಪ್ರಶ್ನೆ ಮಾಡಬೇಕು, ಕೌಸಲ್ಯ ಸ್ಥಾನದಲ್ಲಿ ನಿಂತ್ಕೊಂಡು ರಾಮನ ಪ್ರಶ್ನೆ ಮಾಡಬೇಕು, ಲಕ್ಷ್ಮಣ ಸ್ಥಾನದಲ್ಲಿ ನಿಂತ್ಕೊಂಡು ರಾಮನ ಪ್ರಶ್ನೆ ಮಾಡಬೇಕು. ಹಾಗೆ ರಾಮನ ಉತ್ತರ ಬರ್ತಲ್ಲ, ಅದನ್ನು ನಮ್ಮ ಹೃದಯಕ್ಕೆ ಹಾಕ್ಕೊಂಡು ಯಾವ್ದು ಸರಿ ಯಾಕೆ ಹೇಳ್ದ ಅಂತ ಚಿಂತನೆ ಮಾಡಿದಾಗ ಡೌಟ್ಸ್ ಕ್ಲಿಯರ್ ಆಗಿ ನಾವು ಹೌದು. ಈಗ ನಾನು ಅದಕ್ಕೆ ದೈವ ಅಂತ ಹೇಳಿಬಿಟ್ಟು ಹ್ಞೂ ಅಂತ ಹೇಳುವಂಗಿಲ್ಲ. ಅದಕ್ಕೆ ನನ್ನ ಪ್ರಶ್ನೆ ಬರ್ತದೆ. ಅದಕ್ಕೆ ಲಕ್ಷ್ಮಣ ಕೇಳ್ತಾ ಇದ್ದಾರೆ, ಯಾರು ದೈವದ ಬಗ್ಗೆ ಹೇಳ್ತಾರೆ, ಯಾರು ಆಗದೆ ಇದ್ದವ್ರು ಅಲ್ಲೇ ಹೇಳ್ತಾರೆ. ನಿನಗೆ ಆಗಲ್ಲ ಅಂತ ಹೇಳಿ ಮತ್ತೆ ನೀನು ವೀರ ಅಂತೆಲ್ಲ ಹೇಳ್ತಾರೆ, ಆಗ ನಿನ್ನ ಮಾತು ಹಾಗೆ ಒಪ್ಕೊಳ್ಳಿ ಅಂತ ಅವನಿಗೆ ಪ್ರಶ್ನೆ ಮಾಡ್ತಾನೆ. ಇನ್ನೂ ವಿಚಾರ ಇದೆ, ನಾನು ಅದು ಬೇರೆ ಯಾವ್ದು ಸಹ ದೈವದ ಬಗ್ಗೆ ಪ್ರಶ್ನೆ ಕೇಳೋದು. ಆಮೇಲೆ ಅವನೇನು ಹೇಳ್ತಾನೆ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟ. ಈಗ ಲಕ್ಷ್ಮಣ ನೋಡೋ, ಈಗ ಇಲ್ಲೆಲ್ಲ ಹೇಳ್ತಾರಲ್ಲ, ನಮ್ಮ ಅಪ್ಪನಿಗೆ ವಯಸ್ಸಾಗಿದೆ, ಇನ್ನೂ ಆಸ್ತಿ ಬಿಡಲ್ಲ ಅಂತ ಕೆಲವರು. ಇನ್ನೂ ಹಿಡ್ಕೊಂಡು ಕೂತೀಯ ನಮ್ಮಪ್ಪ ಅಂತ ನೀವು ಹೇಳ್ತಾರೆ. ನಮ್ಮಪ್ಪ ಹಂಗೆ ವೃದ್ಧಾಪ್ಯ ಬಂದಿದೆ, ಬಾಲಭಾವ ಬಂದ್ಬಿಟ್ಟಿದೆ. ಯಾವಾಗ ಏನು ಮಾಡ್ತಾನೆ ಗೊತ್ತಾಗ್ತಾ ಇಲ್ಲ, ವಿವೇಕ ಕಳ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಅವಳ ಮುಂದೆ ಕಾಮುಕನಾಗ್ಬಿಟ್ಟು ಈ ರಾಜ್ಯ ನಿರ್ಧಾರ, ರಾಜನೀತಿಯ ಧರ್ಮವನ್ನು ತಗೊಂಡಿ ಅಂತ ಈ ಎಲ್ಲ ಸ್ಟ್ಯಾಂಡ್ ಪಾಯಿಂಟಲ್ಲಿ ಅವನು ಮಾತೇನು, ಮೈ ಡಿಯರ್ ಲಾರ್ಡ್, ವಿ ಸಬ್ಜೆಕ್ಟ್ ಯುವರ್ ಜಜ್ಮೆಂಟ್, ಇಟ್ಸ್ ಅವರ್ ಪ್ರೇಯರ್. ಏನೋ, ಯು ಡೋಂಟ್ ಅಕ್ಸೆಪ್ಟ್ ದಿಸ್ ವಿಲ್. ಯಾಕೆ ಒಂದು ವಿಲ್ ಬರಬೇಕೀಗ, ಅವನು ಹಸ್ತಾಂತರ ಮಾಡ್ತಾನೆ. ಅವನು ಇನ್ನು ಅವನೇನೋ ಒಂದು ಆಸ್ತಿ ಇರುತ್ತೆ ಅಂತ ಇಟ್ಕೊಬ್ಬ ವ್ಯಕ್ತಿದು, ಅವ್ನು ಇನ್ನೊಬ್ಬರಿಗೆ ಗಿಫ್ಟ್ ಡೀಡ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಗಿಫ್ಟ್ ಡೀಡ್ ಮಾಡ್ಬೇಕಾದ್ರೆ ಅವ್ನು 80 ದಾಟಿದ್ರೆ ಕೋರ್ಟ್ ಹೇಳ್ತೆ ಅದು ಸೇನ್ ಬ್ರೈನ ಇನ್ಸೇನ್ ಬ್ರೈನು ಅಂತ. ಅವ್ನು ಸೇನ್ ಬ್ರೈನ್ ಅಂತ ಹೇಳಕ್ಕೆ ಒಂದು 4 ಜನ ಸಾಕ್ಷಿಯರು ಬಂದು ಡಾಕ್ಟರ್ ಹೇಳ್ಬೇಕು, ಇಲ್ಲ ಅವ್ನ ಬುದ್ಧಿ ನೆಟ್ಟಿಗಿದೆ, ಅದಕ್ಕೆ ಐ ಆಮ್ ರೈಟಿಂಗ್ ದಿಸ್ ವಿಲ್ ಅಂಡರ್ ಫುಲ್ ಕಾನ್ಷಿಯಸ್ ಆಫ್ ಮೈ ವಿಲ್ ಅಂತ ಬರೀತಾರೆ ಅಲ್ಲ. ಇದು ನೀವು ವಿಲ್ ಮಾಡೋರು, ಗಿಫ್ಟ್ ಡೀಡ್ ಮಾಡೋರು, ಈ ಪತ್ರ ವ್ಯವಹಾರ ಮಾಡೋರಲ್ಲಿ ಇದನ್ನು ಫಸ್ಟು ಹಾಕ್ತಾರೆ, ನನ್ನ ತಲೆ ಬುದ್ಧಿಯೆಲ್ಲ ನೆಟ್ಟಿಗೆ ಇಟ್ಕೊಂಡು ಸರಿಯಾದ ಸಶಕ್ತವಾದ ಶರೀರದಲ್ಲಿ ಈ ವಿಲ್ನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇನೆ ಅಂತ ಬರೀತಾರೆ. ಅದನ್ನೇ ಚಾಲೆಂಜ್ ಮಾಡೋದು ಕೋರ್ಟ್ನಲ್ಲಿ. ನಮ್ಮಪ್ಪಂಗೆ ವಯಸ್ಸಾಗಿತ್ತು, ಅದು ಬರ್ದ, ಆದರೆ ಅವ್ನ ತಲೆ ನೆಟ್ಟಿಗಿರಲಿಲ್ಲ ಅಂತ ಅವ್ನು ಪ್ರೂವ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಇದು ಸೇನ್ ಬ್ರೈನ್ ಅಲ್ಲ, 80 ದಾಟ್ಬಿಟ್ಟಿದೆ, ವೃದ್ಧಾಪ್ಯ ಬಂದ್ಬಿಟ್ಟಿದೆ. ಅದರಿಂದ ಅಂಥ ಮಾತು ಶ್ರೀರಾಮಚಂದ್ರ ನೀ ಯಾಕೆ ಹೋಗ್ತಾ ಇದೆಯಾ? ನಾನು ಹೇಳ್ತಾ ಇದ್ದೇನೆ, ಅದೊಂದು ಒಪ್ಪು ಅಂತಾನೆ ಇಲ್ಲ. ಆಮೇಲೆ ನೋಡಪ್ಪ, ಈಗ ನೀನು ಇಷ್ಟೆಲ್ಲ ಕೇಳಲಿಲ್ಲಲ್ಲ, ಈ ಯಾವ ಮಾತು ಕೇಳಲಿಲ್ಲ ಅಂದರೆ ನೋಡು, ನಂತರ ಧನುಸ್ಸಿದೆ. ಅಯೋಧ್ಯ ನಗರದಲ್ಲಿ ಜನಗಳೇ ಇಲ್ಲದಂತೆ ಮಾಡ್ಬಿಡ್ತೀನಿ, ಎಲ್ಲರನ್ನೂ ಕೊಲ್ತೇನೆ ಅಂತ ಅವನು ಹೇಳ್ತಾನೆ. ಹೋಗ್ಲಿ, ಅದಾಗಿಲ್ವಾ, ಇನ್ನೊಂದು ಸ್ಟೆಪ್ ಮುಂದಕ್ಕೆ ಬರ್ತಾನೆ. ನೋಡಪ್ಪ, ಇಲ್ಲಿ ಈಗ ಯಾರು ಶತ್ರು ಅಂತ ಕೇಳ್ತಾನೆ ರಾಮನಿಗೆ. ನಮ್ಗೆ ಯಾರು ಶತ್ರು? ರಾಮ ಏನು ಹೇಳ್ತಾ ಇಲ್ಲ, ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀನಿ. ಇದು ದೀರ್ಘವಾದ ಚರ್ಚೆ, ನಾನು ಬರೀ ಸಮ್ಮರಿ ಕೊಡ್ತಾ ಇದ್ದೀನಿ ನಿಮಗೆ.
ರಾಮನಿಗೆ ಹೇಳ್ತಾನೆ, ಯಾರು ಶತ್ರು? ನಮ್ಮ ತಂದೆ ತಾಯಿಗಳೇ ಶತ್ರು ಆಗ್ಬಿಟ್ರಪ್ಪ ರಾಮ. ಅದಕ್ಕೆ ನಾನೇನು ಮಾಡ್ತೇನೆ, ಒಂದ ಬಂಧಿಸ್ತೇನೆ. ಲಕ್ಷ್ಮಣ ಹೇಳಿದ್ರೆ ಒಂದ ಬಂಧಿಸ್ತೇನೆ, ಇಲ್ಲ ಕೈಕೇಯಿ ದಶರಥನ ಕೊಲ್ಲುತ್ತೇನೆ. ರಾಮ ಎಲ್ಲ ತಿಳಿಸ್ಕೊತಾ ಇದ್ದಾನೆ. ಎಂಥ ಅವಸ್ಥೆ ಬಂದಿರ್ಬೇಕಲ್ಲ ರಾಮನಿಗೆ. ಕೌಸಲ್ಯ ವೇಳೆ ಪಕ್ಕದಲ್ಲಿ ನಿಂತಿದ್ದಾಳೆ, ನನ್ನ ಪತಿನ ಕೊಲ್ತೀನಿ ಅಂತ ಮಗ ನಿಂತು ಬಿಟ್ಟಿದ್ದಾನೆ ಇಲ್ಲಿ. ಆಮೇಲೆ ಅವನು ಹೇಳ್ತಾನೆ, ಅಲ್ಲ ಅವ್ರು ಏನೋ ಏನು ಹೇಳಿದ್ರು, ಕೈಕೇಯಿ ಯಾವುದೋ 2 ವರ ಯಾವುದೋ ವರ್ಷದ ಹಿಂದೆ ಕೊಟ್ಟರು ಅಂತ. ಈಗ ಅದನ್ನು ಕೊಟ್ಟಿಲ್ಲ ಅಂತ ನೋಡಿ, ಇದು ಇನ್ನೊಂದು ಪಾರ್ಟ್. ಕೊಟ್ಟಿಲ್ಲ ಅಂತ ಹೇಳಕ್ಕೆ ಖಾತ್ರಿ ಅಂತ. ಈಗ ಕೈಕೇಯಿ ವರ ತಗೊಂಡಿಲ್ಲ ಅಂತ ಹೇಳೋದಕ್ಕೇನು? ನೀನೇನೋ ಹೇಳಿದ್ರು ಅವ್ರು ವರ ಕೊಟ್ಟ, ಆ ವರದ ಪ್ರಕಾರ ನೀನು ಕಾಡಿಗೆ ಹೋಗ್ಬೇಕು, ಭರತ ರಾಜ್ಯ ಆಗಬೇಕು ಅಂತ. ಇದು ಹಿಂದೆನೇ ತೀರೋಗಿದೆ ಅಂತ ನಮ್ಗೇನು ಗೊತ್ತು ಅಂತ. ಹೌಡುವಿನೋ ವರ ಕೊಟ್ಟಾಗ ನಮ್ಮ ಅಪ್ಪ ಇನ್ಯಾವುದೋ ರೀತಿ ತೀರ್ಸಿರ್ಬೇಕು, ಅದನ್ನು ಈಗ ಯಾಕೆ ಹೇಳ್ತಾ ಇದೆಯಾ? ನೀನು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ತಲೆ ಆಡಿಸ್ಕೊಂಡು ಬಂದ್ಬಿಟ್ಟಿಲ್ಲ. ಈಗ ರಾಮ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿ ಅದೆಲ್ಲ ಮಾಡಿ ಕಾಂಟ್ರಡಿಕ್ಷನ್ ಮಾಡಬೇಕಾಗಿತ್ತು. ಇದು ಒಂದು ಪ್ರಾಬ್ಲಮ್. ಏನು ಹೇಳಿ, 3ನೇವರಿಂದ ವಿಚಾರ ಕೇಳಿದಾಗ ನಮ್ಮಲ್ಲಿ ಊಹೆ ಬರ್ತದೆ. ಈಗ ಲಕ್ಷ್ಮಣ ದಶರಥ ಇದ್ದಾಗ ರಾಮ ಒಬ್ಬನೇ ಇದ್ದದ್ದು. ಲಕ್ಷ್ಮಣ ರಾಮನಿಂದ ಕೇಳಿತ್ತು, ಅವನು ಊಹಿಸ್ಕೊಂಡು ಅವನು ಇದನ್ನು ಕಾಂಟ್ರಡಿಕ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ನೋಡು, ನೀನು ಎಲ್ಲದಕ್ಕೂ ಧರ್ಮ ಬಿದ್ದು ತಂದೆಗೆ ಮಾತು ಕೊಟ್ಟಿದ್ದೆ, ಧರ್ಮ ನೀನು ಕೌಸಲ್ಯಗೆ ನಿನ್ನ ಪತಿ ಆ ಧರ್ಮವನ್ನು ಪಾಲಿಸಬೇಕು, ಧರ್ಮ ಅಂತ ಹೇಳ್ತಿದ್ದೆಲ್ಲ. ನನಗೆ ಯಾರ ಶತ್ರು ಗೊತ್ತಾ? ಈ ಧರ್ಮವೇ ಶತ್ರು. ಲಕ್ಷ್ಮಣ, ಈ ಧರ್ಮ ಬೇಡಬೇಡ, ಇದೇ ನನಗೆ ದೊಡ್ಡ ಶತ್ರು. ಅದಕ್ಕೆ ನಿನ್ನ ವಿವೇಕ ಕಳೆದು ಹೋಗ್ಬಿಟ್ಟಿದೆ. ಆ ವಿವೇಕ ಕಳೆದಿದ್ದರಿಂದನೇ ನೀನು ದೈವ ಅಂತ ಹೇಳ್ತಾ ಇದ್ದೆ. ಅಂದರೆ ಹೇಳಿತನ ಅಂತ ಒಪ್ಕೊಂಡಾಯ್ತು. ಈ ದೈವ ಹೇಳೋದಲ್ಲ, ಹೇಳಿತನ. ಅದಕ್ಕೆ ಏನು ಮಾಡುವ, ಇದೆಲ್ಲ ಈ ಮಂಗಳ ದ್ರವ್ಯದಿಂದ ಈಗಲೇ ಅವನು ಹೇಳ್ತಾನೆ, ಈಗಲೇ ನಾನು ಕಣ್ಮುಂದೆ ಪಟ್ಟಾಭಿಷೇಕ ಮಾಡ್ಕೊ. ಎಂಥ ಸಾಮಂತ ರಾಜ ಬಂದರೂ ಕೂಡ ನಾನು ಅವ್ರನ್ನ ಕೊಲ್ತೇನೆ, ನೀನು ಪಟ್ಟಾಭಿಷೇಕ ಮಾಡೋದು, ತಗೋ ಅಂತ ಚೂರ್ಕೊಂಡ್ಬಿಡ್ತಾನೆ ರಾಮ. ಅದಕ್ಕೆ ಇದನ್ನೆಲ್ಲ ಕೇಳಿಸ್ಕೊಂಡು ಅವನು ಹೇಳ್ತಾನೆ, ಒಂದು ನಿಯಮ ಇದೆ. ಏನು ಹೇಳ, ಎಲ್ಲಿ ಕ್ಷತ್ರಿಯ ಧರ್ಮ ಹೇಳಬೇಕು, ಎಲ್ಲಿ ಬ್ರಾಹ್ಮಣ ಧರ್ಮ ಹೇಳಬೇಕು ಅನ್ನೋದು ಬುದ್ಧಿ ವಿವೇಕ ಬೇಕು. ನೀನು ಇಲ್ಲಿ ಕ್ಷತ್ರಿಯ ಬಲ ಹೇಳ್ತಾ ಇದೆಯಾ, ಇಲ್ಲಿ ಕ್ಷತ್ರಿಯ ಬಲ ಹೇಳುವಂಗಿಲ್ಲ ನೀನು. ನೋಡು, ಒಬ್ಬ ಧರ್ಮಶೀಲನಾದ ವ್ಯಕ್ತಿ ತಂದೆ ತಾಯಿ ಬ್ರಾಹ್ಮಣ ಇದೆಲ್ಲ ನಮ್ಮಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ನಾವು ಡಿಸ್ಕಷನ್ಗೆ ಬರಲ್ಲ, ಇದು ಯಾವುದು ಬರಲ್ಲ ನಮಗೆ. ಒಬ್ಬ ಧರ್ಮಿಷ್ಠನಾದ ವ್ಯಕ್ತಿ ಏನು ಮಾಡಬೇಕು, ತಂದೆ ತಾಯಿ ಬ್ರಾಹ್ಮಣನಿಗೆ ಮಾತು ಕೊಟ್ಟರೆ ಹಿಂತಕೊಳ್ಳೋದಿಲ್ಲ. ಈ ಪಾಯಿಂಟಲ್ಲಿ ಆರ್ಗ್ಯೂ ಮಾಡಬೇಕಾದ್ರೆ ಕ್ಷತ್ರಿಯ ಧರ್ಮವನ್ನು ಈ ಆರ್ಗ್ಯುಮೆಂಟ್ಗೆ ತರಕ್ಕಾಗಲ್ಲ. ಇಟ್ಸ್ ಎ ಪ್ಯಾರಲಲ್ ಲೈನ್ ವಿಚ್ ವಿಲ್ ನಾಟ್ ಮೀಟ್. ಕ್ಷತ್ರಿಯ ಧರ್ಮ ಯಾವಾಗ ಹೇಳಬೇಕು, ದೈವ ಯಾಕೆ ಹೇಳ್ತಾ ಇದ್ದೀನಿ ನಾನು, ಕೈಕೇಯಿ ಆದೋದ್ಮೇಲೆ ದೈವ ಹೇಳ್ತಾ ಇದ್ದೇನೆ. ದೈವ ಯಾಕೆ ಹೇಳಿದೆ, ಕೈಕೇಯಿ ಗೊತ್ತಿದ್ದೂ ಕೂಡ ನಾನು ಕಾಡಿ ಕಳಿಸ್ತಾ ಇದ್ದಾಳೆ ಅಂತಂದ್ರೆ ಅದು ದೈವ ಅಂತ ನಾನು ಒಪ್ಕೊಂಡು ಹೋಗ್ಬೇಕು. ಆದ್ರೆ ನೀನೇನು ಹೇಳ್ತಾ ಇದ್ದಿ, ಈಗ ಅವನ ಅಪ್ಪನಿಗೆ ಸರಿ ಇಲ್ಲ, ವಯಸ್ಸಾಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೆಲ್ಲ ಹೇಳ್ತಾ ಇದ್ಯಾ. ತಂದೆ ತಾಯಿ ಬ್ರಾಹ್ಮಣರಿಗೆ ಮಾತು ಕೊಟ್ಟ ಮೇಲೆ ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಇಲ್ಲಿ ನೀನು ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಕ್ಷತ್ರಿಯ ಧರ್ಮದ ಹೋರಾಟವನ್ನು ಯುದ್ಧವನ್ನು ತರುವಂತಿಲ್ಲ ಇಲ್ಲಿ ನಿಯಮ. ಇದೆಲ್ಲ ಭಾಳ ಸೆನ್ಸಿಟಿವ್ ಪಾಯಿಂಟು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಪ್ರಾಪರ್ಲಿ. ನೀನು ಕೋಪಕ್ಕೆ ಆಶ್ರಯ ಕೊಡ್ತಾ ಇದೆಯಾ, ಕೋಪಕ್ಕೆ ನಮಸ್ಕಾರ ಮಾಡು. ನೀನು ಮೊದಲು ನೀನು ದಹಿಸ್ಕೊಳ್ತೀಯ, ಆಮೇಲೆ ಅದು ಬೇರೆಯವ್ರನ್ನ ಕೂಡ ಕೊಲ್ಲುತ್ತೆ. ಈಗ ನೀನು ನಾನು ಮಾತೊಂದು ಕೊಟ್ಟಾಗಿದೆ, ಈಗ ನೀನು ಮಾತಾಡೋಂಗಿಲ್ಲ. ಸರಿ, ಇದು ಒಂದು ಸಣ್ಣ ಸಾಂಬಾರಿ. ನಾನು ಏನೋ ನಮ್ಮ ಇದಕ್ಕೆ ಯಾರೋ ಲಕ್ಷ್ಮಣನಿಗೆ, ಈ ಕೌಸಲ್ಯ ಇನ್ನೂ ನಿಂತಿದ್ದಾಳೆ, ಪರ್ಮಿಷನ್ ಕೊಟ್ಟಿಲ್ಲ, ಈಗ ರಾಮ ಹೊರಡಬೇಕು ಕಾಡಿಗೆ, ಇನ್ನೂ ಬಿಟ್ಟಿಲ್ಲ. ಈಗ ಈ ಲಕ್ಷ್ಮಣ ಏನು ಹೇಳ್ದ, ಇನ್ನು ನಮ್ಮ ಅಣ್ಣನ ಹತ್ರ ಏನು ಮಾತಾಡೋಕ್ಕಾಗೋದಿಲ್ಲ, ಏನು ಮಾತಾಡೋದು, ಸುಮ್ಮನಾಗ್ಬಿಟ್ಟ. ಸರಿ, ಇವಳು ಶುರು ಮಾಡ್ತಾಳೆ, ನಾನು ಕಾಡಿಗೆ ಬರ್ತೇನೆ. ಈಗ ನೀನು ಒಪ್ತಾ ಇಲ್ಲ, ಇರು ಅಂದರೆ ಒಪ್ತಾ ಇಲ್ಲ, ನಾನು ಕಾಡಿಗೆ ಬಂದ್ಬಿಡ್ತೇನೆ. ಅವನು ಅದಕ್ಕೆ ರಾಮ ಹೇಳ್ತಾನೆ, ನೋಡಮ್ಮ, ಈಗ ನಿಮ್ಮ ಅಪ್ಪ ಎಲ್ಲಿದ್ದಾನೆ, ಇನ್ನು ಬದುಕಿದ್ದಾನೆ. ನನ್ನಪ್ಪ ಬದುಕಿದ್ದಾನೆ. ನಿನಗೆ ಪತಿಯವನು, ಪತಿ ಬದುಕಿದ್ದಾಗಲೇ ಪತ್ನಿ ಕಾಡಿಗೆ ಬಂದರೆ ಏನರ್ಥ, ವಿಧವೆ ಅಂತ ಅರ್ಥ. ಪತಿ ಬದುಕಿದ್ದಾಗಲೇ ಪತ್ನಿ ವಿಧವೆ ರೂಪದಲ್ಲಿ ಕಾಡಲ್ಲಿರುವುದು ಸಮ್ಮತವಲ್ಲ. ರಾಮನಿಗೆ ವೇದವೂ ಗೊತ್ತು, ರಾಜಕೀಯ ಧರ್ಮವೂ ಗೊತ್ತು, ಆಮೇಲೆ ನಮ್ಮ
ವಸಿಷ್ಠ. ಈಗ ಕೈಕೇಯಿ ದಶರಥನ ಕನ್ವಿನ್ಸ್ ಮಾಡಿ ಹೊರಗಡೆ ಬಂದ, ಲಕ್ಷ್ಮಣನಿಗೆ ಕನ್ವಿನ್ಸ್ ಮಾಡಿ ಕೌಸಲ್ಯಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅವನು? ಸೀತೆ ಹತ್ರ ಹೋಗ್ಬೇಕು. ಸೀತೆ ಹತ್ರ ಹೋಗೋತ್ತಿಗೆ ನಂಗೆ ಸಮಯ ಇಲ್ಲ, ಮುಗಿದೋಯ್ತು, ಒಂದು ಸಮಯ ಆಗೋಗಿದೆ. ಈಗ ಸೀತೆ ಹತ್ರ ಬಂದಮೇಲೆ ಇಲ್ಲಿವರೆಗೂ ಅವನು ಏನೋ ಮನಸ್ಸಾಧಾರೆಯನ್, ಮನಸ್ಸಲ್ಲೇ ಎಲ್ಲ ಧರಿಸಿ ನಿಂತಿದ್ದ ಅಂತ. ಸೀತೆ ಮುಂದೆ ಧರಿಸ್ಲಿಕ್ಕೆ ಆಗಲಿಲ್ಲ. ಸೀತೆ ಮುಂದೆ ಹೋಗಿ ಅವನು ಹತ್ತು ಬಿಡ್ತಾನೆ. ಹೇಳಲಿಕ್ಕೆ ಅವನೇನು ಮಾಡ್ತಾನೆ, ಚೆನ್ನಾಗಿ ಹೇಳ್ತಾನೆ, ಅಲ್ಲಿ ವಾಲ್ಮೀಕಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಸೀತೆಯ ಅರಮನೆಗೆ ಹೋಗ್ತಾನಂತೆ. ಇದು ಕನ್ಕ್ಲೂಡ್ ಮಾಡ್ತೀನಿ, ಅದು ನೆನಪಾಗ್ತಿದ್ರೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅದು ಹೋಗೋಕ್ಕಾಗಲ್ಲ, ಅದರಿಂದ ಈಗಲೇ ಹೇಳ್ತಾ ಇದ್ದೀನಿ. ಸೀತೆಯ ಅರಮನೆಗೆ ಹೋಗ್ತಾನೆ. ಅವಳು ಹೊರಗಡೆ ಕೂತಿರ್ತಾಳೆ. ಅವಳು ಎದ್ದು ಹೊರಗಡೆ ರಾಮ ಬಂದ ಅಂತ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಗೌರವ, ಭಾಳ ಗೌರವ ಅವಳಿಗೆ, ಪತಿಗೆ. ಎದ್ದು ನಿಲ್ತಾಳೆ. ರಾಮನಿಗೆ ಸೀತೆ ಹತ್ರ ಮಾತಾಡಲಿಕ್ಕೆ ನಾಚಿಕೆ ಆಗ್ತದೆ. ಕಾಡಿಗೆ ಹೆಂಗೆ ಹೋಗಲಿ ಅಂತ ತಲೆ ತೆಗೆಸ್ಬಿಡ್ತಾನೆ. ಕೌಸಲ್ಯ ಮುಂದೆ ಮಾಡಲಿಲ್ಲ, ತಲೆ ತೆಗೆಸಲಿಲ್ಲ ರಾಮ. ಕೈಕೇಯಿ ಮುಂದೆ ತಲೆ ತೆಗೆಸಲಿಲ್ಲ, ದಶರಥನ ಮುಂದೆ ತಲೆ ತೆಗೆಸಲಿಲ್ಲ. ಸೀತೆ ಅಂತ ಹೇಳ್ಬೇಕಾದ್ರೆ ತಲೆ ತೆಗೆಸ್ಬಿಡ್ತಾನೆ. ಅವಾಗ ವಾಲ್ಮೀಕಿಗಳು ಬರ್ತಾಳೆ, ಅವನ ಇಂದ್ರಿಯ, ಅವನ ಮನಸ್ಸು ರಾಮನ ಮಾತು ಕೇಳ್ತಾ ಇಲ್ಲ. ಈಗ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ. ಈಗ ಹೆಂಗೆ ವರ್ಣನೆ ಮಾಡೋದು? ಈಗ ರಾಮನ ದುಃಖವನ್ನು ವರ್ಣನೆ ಮಾಡೋದು ಹೇಗೆ? ಆಗೋದಿಲ್ಲ. ಅದಕ್ಕೆ ವಾಲ್ಮೀಕಿಗಳಿಗೆ ಏನು ಹೇಳ್ತಾರೆ, ಅವನ ಇಂದ್ರಿಯ, ಅವನ ಮನಸ್ಸು, ಅವನ ಮಾತು ಕೇಳ್ತಾ ಇಲ್ಲ. ಸೀತೆ ಮುಂದೆ ನಿಂತಾಗ ಎಲ್ಲ ಸೋತು ಹೋಗ್ತಾನೆ. ಒಂದು ನಾಚಿಕೆಯಿಂದ ತಲೆ ತೆಗೆಸಿರ್ತ. ಅವಳು ಕೇಳ್ತಾಳೆ, ಎಲ್ಲಿ ರಥ? ಯಾರು ಕಾಣ್ತಾ ಇಲ್ಲ. ಪಟ್ಟಾಕ್ಷ ಪುಷ್ಯ ನಕ್ಷತ್ರ ಬಂತಲ್ಲ, ಯಾರು ಕಾಣ್ತಾ ಇಲ್ಲ. ಛತ್ರ ಚಾಮರ ಯಾವುದೂ ಇಲ್ಲ, ಎರಡು ಘೋಷಗಳು ಕಾಣ್ತಾ ಇಲ್ಲ. ನೀನು ಹಿಂದೆ ಒಬ್ಬರು ಇಲ್ಲ, ಒಬ್ಬನೇ ನಿಂತಿದ್ಯಲ್ಲಪ್ಪ ರಾಮ, ಏನಾಯ್ತು ಅಂತ ಕೇಳ್ತಾನೆ. ರಾಮನಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅವ್ರ ಮುಂದೆ. ಈಗ ಇಲ್ಲಿ ಕೌಸಲ್ಯ ಅದಕ್ಕೆ ಹೇಳ್ತಾನೆ, ನೋಡು ತಾಯಿ, ನೀನು ಬಂದರೆ ಅದು ವಿಧವೆ ಲೆಕ್ಕದಲ್ಲಾಗುತ್ತೆ. ಪತಿ ಇದ್ದಾಗ ನೀನು ವಿಧವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡು, ನೀನು ಹೀಗೆಲ್ಲ ತಂದೆಯನ್ನು ಬಿಟ್ಟು ನೀವು ಹೋಗುವಂತನೇ ಇಲ್ಲ. ಆಮೇಲೆ ಅವನು ಇನ್ನೊಂದು ಮಾತು ಹೇಳ್ತಾನೆ, ನೋಡಮ್ಮ, ನೀನು ಈ ಕಾಡಿಗೆ ಬರ್ತಿಯಿಂದ ಇನ್ನೊಂದು ದೊಡ್ಡ ತೊಂದರೆ ಇದೆ. ಏನು ತೊಂದರೆ ಇದೆ? ಈ ನನ್ನ ಅಪ್ಪ ಯಾಕೆ ಕಾಡಿಗೆ ಕಳಿಸ್ತಾ ಇದ್ದಾನೆ? ಪಾಪ ಕೈಕೇಯಿ ಮಾತು ಕೇಳಿ ವಂಚಿತನಾಗಿದ್ದ. ನಮ್ಮ ಅಪ್ಪನ ತಪ್ಪಲ್ಲ ಇದು, ಪ್ರಾಬ್ಲಮ್ ಎಲ್ಲ ಮಂತ್ರೆ ಕೈಕೇಯಿ. ಈಗ ಅವನಾಗಲೇ ವಂಚಿತನಾಗಿದ್ದಾನೆ. ನೀನೂ ಬಂದರೆ ಅವನಿಗಿನ್ನೂ ವಂಚನೆ ಆಗ್ತದೆ. ನಾಳೆ ನಿನ್ನ ಆಶ್ರಯ ಬೇಕಾಗ್ತದೆ. ನಾನು ಹೊರಟೋಗ್ತೇನೆ. ಆಮೇಲೆ ಅವನೇನು ಮಾಡ್ತಾನೆ, ಯಾವಾಗ ರಾಮ ಕಾಡಿಗೆ ಹೊರಟೋಗ್ತಾನೆ, ಅವನು ಕೈಕೇಯಿ ಅರಮನೆ ಬಿಟ್ಟು ಕೌಸಲ್ಯ ಜೊತೆ ಬರ್ತಾನೆ. ದಶರಥ ಕೈಕೇಯಿ ದೂರ ಮಟ್ಟು ಬರಲೇ ಬೇಡ ನನ್ನ ಹತ್ರ ಅಂತೇಳಿ ಬರ್ತಾನೆ. ಆಮೇಲೆ ಹೇಳ್ತಾನೆ, ಪಿಂಡ ಪ್ರದಾನ ಮಾಡೋದು ಬೇಡ, ಬರ್ತಾನೆ ನನಗೆ ಅಂತೇಳಿ ಅವನು ಹೋಗ್ಬಿಡ್ತಾನೆ. ಆಮೇಲೆ ಸತ್ತೋಗ್ಬಿಡ್ತಾನೆ. ಅವನು ಉಳಿಲಿಕ್ಕೆ ಆಗೋದಿಲ್ಲ, ದಶರಥ ಸತ್ತೋಗ್ಬಿಡ್ತಾನೆ. ಆಮೇಲೆ ಕೌಸಲ್ಯ ಬಳಿಗೆ ಬಂದು ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಫ್ಟರ್ ರಾಮ ಗೋಸ್ ಟು ಫಾರೆಸ್ಟ್. ಅದರಿಂದ ಇದು ರಾಮನಿಗೆ ಗೊತ್ತಿರ್ತದೆ, ಇದು ಮುಂದೆ ಕೌಸಲ್ಯನೇ ಆಶ್ರಯ ಅಂತ. ಇವಳು ನನ್ನ ಜೊತೆ ಕಾಡಿಗೆ ಬಂದರೆ ಅದಕ್ಕೆ ಅವನ ನಿರಾಕರಿಸ್ತಾನೆ. ಬೇಡ, ಈಗ ಕೈಕೇಯಿ ವಂಚಿತನಾಗಿ ರಾಮ ಆಗಲಿ ನನ್ನನ್ನು ಕಳ್ಕೊಳ್ತಾ ಇದ್ದಾನೆ, ಮತ್ತು ನಿನ್ನನ್ನು ಕಳ್ಕೊಂಡ್ರೆ ದಶರಥ ಎಲ್ಲಿಗೆ ಹೋಗ್ತಾನೆ? ನಮ್ಮಪ್ಪ ಏನು ನೋಡ್ರಿ, ಏನು ಗೌರವ ಇದು! ತಂದೆ ನೀ ಅನರಣೀಯವಾದ ಗೌರವ ಎಲ್ಲಿ ಕಾಣ್ತದ್ರಿ? ಯಾವ ಪಟ್ಟ, ಯಾವ ಇದು? ಅದಕ್ಕೆ ಅವನು ಹೇಳ್ತಾನೆ, ನೋಡು, ನಾನು ಯಾವುದೋ ಒಂದು ಈ ರಾಜ್ಯಕ್ಕಾಗಿ ನನ್ನ ಜೀವನವನ್ನು ಕೊಡೋಕ್ಕಾಗೋದಿಲ್ಲ. ಇಂಥ ರಾಜ್ಯ, ಇದಕ್ಕೆ ಧಿಕ್ಕಾರ ಇರಲಿ. ಧರ್ಮಕ್ಕೆ ಮಾತ್ರ ನಾನು ಕೇವಲ ಒಂದು ರಾಜ್ಯಕ್ಕಾಗಿ, ನಾನು ಸಂಸ್ಕೃತ ಓದಿ ಮತ್ತು ವ್ಯಾಖ್ಯಾನ ಹೇಳೋಕ್ಕೆ ಸಮಯ ಆಗ್ಬಿಡ್ತದೆ, ನೇರವಾಗಿ ಕನ್ನಡ ಅರ್ಥ ಓದ್ಬಿಡ್ತೇನೆ. ಕೇವಲ ಒಂದು ರಾಜ್ಯಕ್ಕಾಗಿ ಮಹಾಫಲ ಕೊಡುವ ಕೀರ್ತಿಯನ್ನು ಧಿಕ್ಕರಿಸಲಾಯಿತು. ಅಮ್ಮ, ಈ ಜೀವಿತ ಕ್ಷಣಿಕವಾದದ್ದು. ತುಚ್ಛವಾದ ಈ ರಾಜ್ಯವನ್ನು ಅಧರ್ಮ ಮಾರ್ಗದಿಂದ ಸಂಪಾದಿಸಲು ನಾನು ಬಯಸುವುದಿಲ್ಲ. ಧರ್ಮ ಲೆಟ್ ಇಟ್ ಕಮ್ ಟು ಮೀ. ಅವಾಗ ಅದು ಶಾಶ್ವತವಾಗ್ಬಿಡ್ತು. ಅದನ್ನು ಇವನು ಹೇಳಿ ಕೊನೆಗೆ ಅವನೇನು ಮಾಡ್ತಾನೆ, ಇದೆಷ್ಟೆಲ್ಲ ಕೇಳಿದ ಮೇಲೆ ಈಗ ಕೌಸಲ್ಯಕ್ಕೆ ಗೊತ್ತಾಯ್ತು. ಆಮೇಲೆ ಇನ್ನೊಂದು ಮಾತು ಅವ್ನು ಹೇಳ್ತಾನೆ, ನೋಡಿ, ಒಂದು ನೆನ್ಪಿಟ್ಕೊ, ನನಗೆ ಭರತನ ಮೇಲೆ ನಂಬಿಕೆ. ರಾಮ ಹೇಳ್ತಾನೆ, ಭರತನಿಗೂ ರಾಮನ ಮೇಲೆ ಏನು ನಂಬಿಕೆ ಗೊತ್ತಾ? ಅದೆಲ್ಲ ಚಿತ್ರಕೂಟದಲ್ಲಿ ಗೊತ್ತಾಗ್ತದೆ. ಭರತನಿಗೆ ರಾಮನ ಮೇಲೆ ಶ್ರದ್ಧೆ. ರಾಮನಿಗೆ ಹೇಳ್ತಾನೆ, ಲಕ್ಷ್ಮಣನಿಗೆ ಅಲ್ಲಿ ಬರ್ತಲ್ಲ, ಅವನು ಗುಹಾ ಡೌಟ್ ಪಡ್ತಾನೆ. ಆಮೇಲೆ ಅವನೇನು ಮಾಡ್ತಾನೆ, ಲಕ್ಷ್ಮಣ ಚೆನ್ನಾಗಿದೆ ಅದು ಇನ್ಸಿಡೆಂಟ್. ಅವನೇನು ಮಾಡ್ತಾನೆ, ಅಲ್ಲೆಲ್ಲ ತುಂಬ ದೂರದಲ್ಲಿ ಎಲ್ಲ ಧೂಳು ಕಾಣ್ತಾ ಇರ್ತಾರೆ. ಅವ್ರೇನು ಮಾಡ್ತಾರೆ, ಪ್ರಜೆಗಳು, ಸೈನಿಕರು ಎಲ್ಲ ರಥದಿಂದ ಬರ್ತಾ ಇರ್ತಾರಲ್ಲ, ಇದನ್ನು ಹುಡ್ಕೊಂಡು ರಾಮನ ಹುಡ್ಕೊಂಡು ಬರ್ತಿರ್ತಾರೆ. ರಾಮನ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲ ದೂರದ ಧೂಳು ಎಲ್ಲ ಕಾಣ್ತಾ ಇರ್ತೆ. ಅದಕ್ಕೆ ರಾಮ ಹೇಳ್ತಾರೆ, ಎತ್ತರವಾದ ಮರ ಹತ್ತು ಅಂತ ರಾಮ ಲಕ್ಷ್ಮಣನಿಗೆ ಮರ ಹತ್ತಿಸ್ತಾನೆ. ಏನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಅವನು ಬರ್ತಾ ಇದ್ದಾನೆ ಅಂತ ಅವ್ನಿಗೆ ಅರ್ಥ ಆಗ್ತದೆ. ಅವಾಗ ಅವನು ಏನು ಮಾಡ್ತಾನೆ, ಇದು ಒಂದು ತಮಾಷೆ ಇದೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಬರಲ್ಲ, ಅದು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅವನು ಹೇಳ್ತಾನೆ, ಬರ್ತಾ ಇದ್ದಾನೆ. ಏನಕ್ಕೆ ಬರ್ತಾ ಇದ್ದಾನೆ? ರಾಮ ನಮ್ಮನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಭರತ. ಅದಕ್ಕೆ ರಾಮ ಹೇಳ್ತಾನೆ, ಭರತ ಕೊಲ್ಲೋದಿಲ್ಲ. ಅದಕ್ಕೆ ಅವನು ಏನು ಮಾಡ್ತಾನೆ, ಭರತ ಎಂದಿಗೂ ನನ್ನ ಕೊಲ್ಲಿಕ್ಕೆ, ಭರತ ಯಾರು ನನಗೆ ಗೊತ್ತು. ಅವನು ಮರದ ಮೇಲೆ ಕೂತ್ಕೊಂಡು ವಾದ ಮಾಡ್ತಾ ಇರ್ತಾನೆ. ರಾಮ ಕೆಳಗೆ ಉತ್ತರ ಕೊಡ್ತಾ ಇರ್ತಾನೆ. ಅವನು ಕೆಳಗೆ ಇಳಿಬೇಕು ಅಂತ ಹೇಳ್ತಾನೆ. ರಾಮ ಇಳಿಸೋದೇ ಇಲ್ಲ, ತುಂಬ ಹೊತ್ತು ಇಳಿಸೋದೇ ಇಲ್ಲ. ತುಂಬ ಹೊತ್ತಾದ್ಮೇಲೆ ಅವ್ನು ಸ್ವಲ್ಪ ಸುಸ್ತಾಗುತ್ತೆ, ಅವಾಗ ಕೆಳಗೆ ಇಳಿಸ್ತಾನೆ. ಅವ್ನು ಹೇಳ್ತಾನೆ, ಯಾಕೆ ಕೆಳಗೆ ಇಳಿಸ್ತೀವಿ ಗೊತ್ತಾ, ನಿನ್ನ ಕೋಪ ಇಳಿಲಿ ಅಂತ. ಭರತ ಏನೋ ನನಗೆ ಗೊತ್ತು, ನಿನ್ಗೇನು ಗೊತ್ತು, ಸುಮ್ಮನೆ ನೀನು ತಕ್ಷಣ ಇಳಿಸ್ಬಿಟ್ಟಿದ್ದೆ, ನೀನು ಆ್ಯಕ್ಷನ್ಗೆ ಹೋಗ್ಬಿಡ್ತಾ ಇದ್ದೆ, ಬಿಲ್ಲು ಮಾಡ ಇಟ್ಕೊಂಡು ಹೋಗ್ಬಿಡ್ತಿದ್ದೆ. ಅದಕ್ಕೆ ನೀನು ಸ್ವಲ್ಪ ಸಮಾಧಾನ ಮಾಡಬೇಕಿತ್ತಲ್ಲ, ಮರದ ಮೇಲೆ ಹತ್ತಿಸ್ತೇನೆ ನಿನಗೆ. ಇದೊಂದು ವ್ಯಾಖ್ಯೆ ಬರ್ತದೆ. ಹಾಗಾಗಿ ಇಲ್ಲಿ ಇವನು ಇನ್ನೇನು ಮಾಡ್ತಾನೆ, ನಾನು ಧರ್ಮ ಮಾರ್ಗದಿಂದ ಸರಿ ಇದನ್ನೆಲ್ಲ ಕೌಸಲ್ಯ ಹೇಳಿ ರಾಮನಿಗೆ ವರ್ಣನೆ ಮಾಡಿ ಎಲ್ಲ ಆಯ್ತಲ್ಲ. ಈಗ ಏನು ಮಾಡೋದು? ಕೊನೆಗೆ ಇಲ್ಲಿ ಬಹಳ ಅದ್ಭುತವಾದ ಒಂದು ತಿರುವು ತರ್ತಾನೆ. ಅದಕ್ಕಿಂತ ಮುಂಚೆ ನಮ್ಮ ಡಿ ವಿಜಯದೊಂದು ಇದು ಹೇಳ್ತಾರೆ, ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದೊಗೆಯುವುದನ್ನರಿತು ನಿರ್ಮಲೋತ್ಸಾಹದೆ ನೀನಾಚರಿಸೆ ಬ್ರಹ್ಮ ಸಾಮೀಪ್ಯವೆಲೋ ಮಂಕುತಿಮ್ಮ. ಇದೆಲ್ಲ ಧರ್ಮ ಕರ್ಮಗಳು ಹೇಗೆ ಭಾಳ ಕನ್ಫ್ಯೂಸಿಂಗ್. ತಂದೆಯನ್ನು ಗೌರವಿಸ್ಬೇಕು, ತಾಯಿನ ಗೌರವಿಸ್ಬೇಕು, ದೇವರಾಗಿ ಕಾಣಬೇಕು, ಅದು ಒಂದು ಶಾಶ್ವತವಾದ ಒಂದು ಧರ್ಮ. ಬಟ್ ನಮ್ಮ ಮನೆಯಲ್ಲಿ ಅದನ್ನು ಹೇಗೆ ಆಚರಿಸ್ಬೇಕು ಅಂತ ಅದು ಹೆಂಗೆ ಹೇಳೋದು? ನಿನ್ನ ಕರ್ಮ ಆಧಾರಿತ, ಅದು ನೀನು ಆಲೋಚನೆ ಮಾಡಬೇಕು. ಅದು ಭಾಳ ಕನ್ಫ್ಯೂಷನ್. ಆದರೆ ಸರಳತೆ ಇದರಲ್ಲಿ ಎಲ್ಲ ಯಾವುದನ್ನು ಹಿಡ್ಕೊಂಡು ನಾನು ಸರಿದೂಗಿಸ್ಕೋಬೇಕು. ನಾನು ನನ್ನದು ಇಲ್ಲ ಅಂದರೆ ನೀನು ಮಾಡ್ತಿರೋದು ಧರ್ಮ. ಎಲ್ಲಿ ನಾನು ನನ್ನದು ಅಂತ ಬಂತೋ ಅದು ಅಧರ್ಮ. ಭಾಳ ಕ್ಲಿಷ್ಟ ಧರ್ಮ. ನಾನು ನನ್ನದು ಬರ್ತಾ ಇದೆಯಾ, ದೆನ್ ಯು ಆರ್ ಆನ್ ಎ ರಾಂಗ್ ಪಾತ್. ನಾನು ನನ್ನದು ಬರ್ತಿಲ್ವಾ, ಬ್ರಹ್ಮ ನಿನ್ನ ಕೈಯಲ್ಲಿ ಸಿಕ್ಕಿದ. ಬ್ರಹ್ಮ ಸಾಮೀಪ್ಯವೆಲೋ ಮಂಕುತಿಮ್ಮ. ರಾಮನ ಹಿಡ್ಕೊಂಡು ನಾನು ಎಲ್ಲಿ ನನಗಾಗಿ ರಾಜ್ಯ ಕೇಳ್ತಾ ಇದ್ದೀನ, ನಂದಾಗಿ ಏನಾದರೂ ಮಾಡ್ತಾ ಇದ್ದೀನ? ಇಲ್ಲ. ಅದರಿಂದ ಅವನೇನು ಮಾಡ್ದ, ಬ್ರಹ್ಮ ಸಾಮೀಪ್ಯವೆಲೋ. ಕೊನೆಗೆ ಕೌಸಲ್ಯಗೆ ಅರ್ಥ ಆಯ್ತು, ಅವಳು ಜೋರಾಗಿ ಹತ್ತು ಬಿಡ್ತಾಳೆ. ಇಲ್ಲಿ ರಾಮನ ಮಾನವೀಯತೆಯನ್ನು ಮತ್ತೆ ಎತ್ತಿಡ್ತಾನೆ. ಯಾವಾಗ ಕೌಸಲ್ಯ ಹತ್ತಾನೋ ರಾಮನಿಗೂ ತಡ್ಕೊಳಕ್ಕಾಗಲ್ಲ. ಅವಳು ತೊಡೆ ಮೇಲೆ ಮುಖ ಇಟ್ಬಿಟ್ಟು ಅವನು ಹತ್ತುಬಿಡ್ತಾನೆ ಒಳ್ಳೆ. ಇದು ನೋಡಿ, ನೀವು ಅದಕ್ಕೆ ಇದನ್ನೆಲ್ಲ ನಾವು ಯಾಕೆ ತಗೋಬೇಕು ಅಂತಂದ್ರೆ, ಅಳೋದು ಸಹಜ ಜಗತ್ತಲ್ಲಿ. ಅವತಾರ ಬಂದರೂ ಕೂಡ ಮಾನವ ದೇಹ ತಂದಮೇಲೆ ಇದು ಹಣೆ ಬರಹ ಇದ್ದದ್ದೇ, ಏನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ರಾಮ ಆಗ ಕಣ್ಣು ಮುಚ್ಕೊಂಡು ನಾನು ಅಳಲ್ಲ ಅಂತ ಹೇಳಿದ್ನ, ಏನಿಲ್ಲ, ವಾಲ್ಮೀಕಿ ಬರಿತಾ ಇದ್ದಾರೆ. ಅವನು ತೊಡೆ ಮೇಲೆ, ತಾಯಿ ತೊಡೆ ಮೇಲೆ ಮುಖ ಇಟ್ಬಿಟ್ಟ, ಅಮ್ಮ ಅಳ್ತಾ ಇದ್ದಾರೆ, ಮಗನೂ ಅಳ್ತಾ, ಇಬ್ರು ಅಳ್ತಾ ಇದ್ದಾರೆ. ಬಂದು ಎಕ್ಸ್ಪ್ರೆಸ್ ಮಾಡೋಣ. ಆಮೇಲೆ ಸೀತೆ ಕಳ್ಕೊಂಡಾಗ ಎಂತ ರೋಧಿಸ್ತಾರೆ, ಜಗತ್ತನ್ನೇ ರಾಮ ಬಾಳ ಬಿಟ್ಬಿಟ್ಟು ಎಲ್ಲರನ್ನು ನಾಶ ಮಾಡ್ಬಿಡ್ತೀನಿ, ನನಗೆ ವಿರಹ ತಡ್ಕೊಳಕ್ಕಾಗ್ತಾ ಇಲ್ಲ, ಸೀತೆ ಇಲ್ಲ, ನನ್ನ ಜೀವನವೇ ಇಲ್ಲ ಅಂತೆಲ್ಲ. ಆಮೇಲೆ ಲಕ್ಷ್ಮಣ ಸಮಾಧಾನ ಮಾಡ್ತಾರೆ, ರಾಮ ಸಮಾಧಾನ ಮಾಡ್ಕೊ, ಸ್ವಲ್ಪ ನೀರು ಕುಡಿ, ಸ್ವಲ್ಪ ಹಾಲು ತಂದು ಕೊಡ್ಲಾ, ಸ್ವಲ್ಪ ಜ್ಯೂಸ್ ತಂದು ಕೊಡ್ಲಾ, ಕಾಫಿ ಕೊಡ್ಲಾ, ಈಗ ಫ್ರೆಶ್ ಆಗಿ ಬೋಂಡ ಮಾಡಿದ್ದೀನಿ ಅಂತೆಲ್ಲ ಸಮಾಧಾನ ಮಾಡ್ತಾನೆ ಅವನಿಗೆ, ರಾಮನಿಗೆ. ಅದು ಸಹಜ. ಅದು ಮಾನವ ದೇಹ ದಾರಿ ಆದ ಮೇಲೆ ಈ ದುಃಖ, ಶೋಕ, ತಪ್ಪು ಇದೆಲ್ಲ ಕಾಮನ್. ಹೌ ಡಸ್ ಇಟ್ ಎಕ್ಸ್ಪ್ರೆಸ್? ಬಂದಾಗ ಎಕ್ಸ್ಪ್ರೆಸ್ ಮಾಡು, ಬಟ್ ಡೋಂಟ್ ಸ್ಟ್ಯಾಂಡ್, ಯು ಗೋ ಪ್ರೊಸೀಡ್. ಡೋಂಟ್ ಸ್ಟ್ಯಾಂಡ್ ದೇರ್, ಯು ಪ್ರೊಸೀಡ್. ಅದಕ್ಕೆ ರಾಮ ಹತ್ತು ಬಿಡ್ತಾನೆ. ಆವಾಗ ಇವಳೇನು ಮಾಡ್ತಾಳೆ, ಅವಳೆಲ್ಲ ಹೋಮ ಮಾಡ್ತಿರ್ತಾಳಲ್ಲ, ಆಮೇಲೆ ಅವಳೇನು ಮಾಡ್ತಾಳೆ, ಕೌಸಲ್ಯ ಹೋಮದತ್ತ ಕರ್ಕೊಂಡೋಗಿ ರಾಮ ಕಾಡಿಗೆ ಹೋಗಲಿಕ್ಕೆ ಎಲ್ಲ ಶ್ರೇಯಸ್ಸಾಗಲಿ ಅಂತ ರಾಮನಿಂದನೇ ಹವಿಸ್ಸನ್ನು ಹಾಕಿಸ್ತಾಳೆ, ತುಪ್ಪವನ್ನು ಹಾಕಿಸ್ತಾಳೆ. ಆಮೇಲೆ ಎಲ್ಲ ದೇವತೆ, ಎಲ್ಲ ಋಷಿಗಳಿಗೆ, ಸಪ್ತರ್ಷಿಗಳಿಗೆ, ಇರ್ತಕ್ಕಂಥ ಎಲ್ಲ ಋಷಿಗಳಿಗೆ, ಎಲ್ಲ ಪ್ರಾಣಿಗಳಿಗೆ, ಪ್ರಕೃತಿಗೆ, ಪಂಚಭೂತಗಳಿಗೆ, 33 ಕೋಟಿ ದೇವತೆಗಳನ್ನೆಲ್ಲ ಸಂಕಲ್ಪ ಮಾಡ್ತಾಳು. ಅವರೆಲ್ಲ ನಿನಗೆ 14 ವರ್ಷ ನಿನ್ನನ್ನು ಕಾಪಾಡಿ 14ನೇ ವರ್ಷ ಆದಮೇಲೆ ಬಂದು ನನ್ನನ್ನು ನೋಡು ಅಂತ ರಾಮನಿಗೆ. ಆಮೇಲೆ ಅಷ್ಟನ್ನೇ ಹೇಳ್ತಾಳವಳು, ಯಂ ಪಾಲಯಸಿ ಧರ್ಮ ತ್ವಂ ಧೃತ್ಯ ಚ ನಿಯಮೇವ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಮಭಿರಕ್ಷತು. ಯಾವ ಧರ್ಮವನ್ನು ನೀನು ಹಿಡ್ಕೊಂಡು ಧೈರ್ಯದಿಂದ ನೀನು ನಿಯಮದಿಂದ ಧೈರ್ಯದಿಂದ ಯಾವ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದೆಯೋ ಅದೇ ಧರ್ಮ ರಾಮ ನಿನ್ನನ್ನು ಕಾಪಾಡಲಿ ಅಂತ ಹೇಳಿ ಅವ್ರೇನು ಮಾಡ್ತಾಳೆ, ಈ ಹವಿಷ್ಯನ್ನೆಲ್ಲ ಹಾಕಿ ಅಕ್ಷತೆ ಕಾಳನ್ನು ತಲೆ ಮೇಲೆ ಹಾಕ್ತಾಳೆ. ಅಲ್ಲಿ ಇತ್ತಲ್ಲ ಎಲ್ಲ ಅಕ್ಷತೆ ಕಾಳು ರಾಮನಿಗೆ ಹಾಕಿ ಆ ಗಂಧವನ್ನು ಮೈಗೆ ಹಚ್ತಾಳೆ.
ಪೂಜೆಗೆ ಉಪಯೋಗಿಸಿದಂಥ ಗಂಧವನ್ನು ವಾಲ್ಮೀಕಿಗಳಲ್ಲಿ ಹೇಳಬೇಕಾಗಿಲ್ಲ. ಬಟ್ ದೇರ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಟು ಫೀಲ್. ಸರಿ, ಗಂಧವನ್ನು ಹಚ್ಚಿ ಆಮೇಲೆ ಅವ್ರು ಹೇಳ್ತಾರೆ, ಓಷಧಿಂ ಚಾಪಿ ಸಿದ್ಧಾರ್ಥಂ ವಿಶಲ್ಯಕರಣೀಂ ಶುಭಾಂ ಚಕಾರ ರಕ್ಷಾಂ ಕೌಸಲ್ಯ ಮಂತ್ರೈ ರವಿ ಜಜಾಪಚ್ಚ. ಏನು ಮಾಡ್ತಾಳೆ ಅವಳು? ಇವಳೇನು ಮಾಡ್ತಾಳೆ? ವಿಶಲ್ಯಕರಣಿ ಅಂತ ಒಂದು ಮೂಲಿಕೆ, ವಿಶಲ್ಯಕರಣಿ ಅಂತ ಒಂದು ಮೂಲಿಕೆ, ಆ ಮೂಲಿಕೆಯನ್ನಕ್ಕೆ ದಾರ ಕಟ್ಬಿಟ್ಟು ಅವನ ಕೈಗೆ ರಕ್ಷಾಬಂಧನ ಕಟ್ತಾಳೆ ರಾಮನಿಗೆ. ಇದೇ ಒಂದು ಬಹುಶಃ ಆದಿ ಗ್ರಂಥದಲ್ಲಿ ಇದು ಮೊದಲನೇ ಧರ್ಮದ ರಕ್ಷಾಬಂಧನ ಕಟ್ಟಿದ್ದು ಕೌಸಲ್ಯ ರಾಮನಿಗೆ. ನಾವೇನೋ ರಕ್ಷಾಬಂಧನ ಇದೊಂದು ಯಾವುದೋ ಹೇಳ್ತಾರೆ. ಆ್ಯಕ್ಚುಲಿ ರಕ್ಷಾಬಂಧನ ಯಾವುದು? ರಕ್ಷಾಬಂಧನ ಧರ್ಮ ಪರಿಪಾಲನೆ ಮಾಡಿ ನಾನು ಕೊಟ್ಟಂಥ ಆಶೀರ್ವಾದ ನಿನಗೆ 14 ವರ್ಷ ತೊಂದರೆ ಆಗದೆ ತಾಯಿ ಮಗನಿಗೆ ಕಟ್ಟೋದು ರಕ್ಷಾಬಂಧನ. ಇವಳು ಕೌಸಲ್ಯ ರಾಮನಿಗೆ ಕಟ್ತಾಳೆ, ರಕ್ಷಾಬಂಧನ ಕಟ್ಟಿ ಹೇಳ್ತಾಳೆ, ನನ್ನ ಆಶೀರ್ವಾದ ನಿನಗೆ ಇದೆ, ಧರ್ಮ ಯಾವುದನ್ನು ನೀನು ನೆಚ್ಕೊಂಡು ಹೋಗ್ತಾ ಇದೆಯೋ ಆ ಧರ್ಮ ನಿನ್ನ ಕಾಪಾಡ್ತದೆ, ನೀನೇನು ಚಿಂತಿಸ್ಬೇಡ ಅಂಥೇಳಿ ರಕ್ಷಾಬಂಧನವನ್ನು ಕಟ್ಟಿ ಆಶೀರ್ವಾದ ಮಾಡಿ ಅವನು ನಮಸ್ಕಾರ ಮಾಡಿ ಇಬ್ಬರು ಆಗ್ತಾರೆ. ಕೌಸಲ್ಯ ಅರಮನೆಗೆ ಹೋಗ್ತಾರೆ. ಇವು ಸೀತೆ ಹತ್ರ ಬಂದು ನಿಲ್ತಾನೆ. ಎಲ್ಲಿ ನಿಲ್ತು? ನೀವು ಹೇಳ್ತಾ ಅವರು ಅದಕ್ಕೆ ಶಾಂತಿ ಹೇಳ್ಬಿಡ್ತಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಪ್ರಣಮಿಸ್ತು. ಇವತ್ತು 10 ನಿಮಿಷ